ಶುಕ ಮಹರ್ಷಿಗಳು ಪರೀಕ್ಷಿತರಾಜನಿಗೆ ಕೃಷ್ಣ ರುಕ್ಮಿಣಿಯರ ಸ್ವಯಂವರವನ್ನು ವಿವಾಹವನ್ನು ವರ್ಣಿಸಿದ್ದಾರೆ. ತದನಂತರದಲ್ಲಿ ಪರೀಕ್ಷಿತರಾಜನ ಪ್ರಶ್ನೆ, ಕೃಷ್ಣನಿಗೆ ಅನೇಕ ಜನ ಪತ್ನಿಯರಿದ್ದಾರೆ, 16,108 ಜನ ಕೃಷ್ಣನಿಗೆ ಪತ್ನಿಯರಿದ್ದರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಪತ್ನಿಯರೆಲ್ಲ ಹೇಗೆ, ಅವ್ರು ಯಾರು, ಯಾಕೆ ಕೃಷ್ಣ ಅವರನ್ನೆಲ್ಲರಿಗೂ ವಿವಾಹವಾಗಿದ್ದಾನೆ ಅಂತ ಪ್ರಶ್ನೆ ಕೇಳ್ತಾರೆ. ಉತ್ತರ ರೂಪವಾಗಿ ಹೇಳತಕ್ಕಂಥ ಶುಕ ಮಹರ್ಷಿಗಳು ಮೊದಲಿಗೆ ರುಕ್ಮಿಣಿಯ ವಿವಾಹದ ನಂತರದಲ್ಲಿ ಮಹಾಲಕ್ಷ್ಮಿ ಭೂಲೋಕದಲ್ಲಿ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದಾಗ 2 ರೂಪಗಳಿಂದ ಅವತಾರ ಮಾಡ್ತಾಳೆ. ಒಂದು ರುಕ್ಮಿಣಿಯಾಗಿ, ಮತ್ತೊಂದು ಸತ್ಯಭಾಮೆಯಾಗಿ. ಮಹಾಲಕ್ಷ್ಮಿಯ 3 ರೂಪಗಳು, ಶ್ರೀ, ಭೂ, ದುರ್ಗಾ ಅಂತ ಮಹಾಲಕ್ಷ್ಮಿಗೆ 3 ರೂಪಗಳು. ಆ 3 ರೂಪಗಳಲ್ಲಿ ಶ್ರೀರೂಪ ರುಕ್ಮಿಣಿಯಾಗಿ ಅವತಾರ ಮಾಡಿದರೆ, ಭೂರೂಪ ಸತ್ಯಭಾಮಿಯಾಗಿ ಅವತಾರ ಮಾಡತಕ್ಕಂಥ. ಹಾಗಾಗಿ ಮಹಾಲಕ್ಷ್ಮಿ 2 ರೂಪಗಳಿಂದ ಜನಿಸಿದ್ದಾಳೆ. ರುಕ್ಮಿಣಿ ಕೃಷ್ಣನನ್ನ ವಿವಾಹವಾಗಿ ಆಯಿತು. ಈಗ ಸತ್ಯಭಾಮೆಯ ವಿವಾಹವನ್ನು ವರ್ಣನೆ ಮಾಡ್ತಾರೆ. ದ್ವಾರಕಾಪಟ್ಟಣ ಭಗವಂತ ಇರುವಂತಹ ಸ್ಥಳ. ಸತ್ರಾಜಿತ ಅಂತ ಒಬ್ಬ ಯಾದವೇ ಇದ್ದ. ಸತ್ರಾಜಿತ ಅನೇಕ ಯಾಗಗಳನ್ನು ಮಾಡಿರ್ತಾನೆ. ಆ ಯಾಗ ಫಲದಿಂದಾಗಿ ಯಾರಿಂದಲೂ ಕೂಡ ಅವನಿಗೆ ಪರಾಜಯ ಎನ್ನುವುದೇ ಇಲ್ಲ. ಸತ್ರ ಅಂದರೆ ಯಾಗ, ಜಿತ ಅಂದರೆ ಗೆದ್ದವನು, ಅಜಿತ ಅಂದರೆ ಅವನಿಗೆ ಸೋಲೇ ಇಲ್ಲ. ಯಾಕೆ? ಯಾಗಗಳನ್ನು ಮಾಡಿ 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 ಅಷ್ಟು ಶಕ್ತಿಯನ್ನು ಸಂಪಾದನೆ ಮಾಡಿದ್ದರಿಂದ ಯಾರಿಂದಲೂ ಸೋಲುತ್ತಾನೇ ಇರಲಿಲ್ಲ. ಹಾಗಾಗಿ ಅವನಿಗೆ ಸತ್ರಾಜಿತ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಅವನು ಸೂರ್ಯನ ಭಕ್ತ. ಪ್ರತಿನಿತ್ಯವೂ ಕೂಡ ಸೂರ್ಯ ನಮಸ್ಕಾರ ಯೋಗಾಸನ ಹೇಳಿಕೊಡ್ತಾರೆ. ಆರೋಗ್ಯ ಭಾಸ್ಕರ ಇಚ್ಛೆ, ಒಳ್ಳೆಯ ಆರೋಗ್ಯ ಬೇಕು ಅಂದರೆ ಪ್ರತಿನಿತ್ಯವೂ ಸೂರ್ಯ ನಮಸ್ಕಾರವನ್ನು ಮಾಡಿ ಅಂತ ಹೇಳ್ತಾರೆ. ಹಾಗೆ ಅವನು ಸೂರ್ಯದೇವರ ಉಪಾಸಕ ವಿಶೇಷವಾಗಿ. ಒಂದು ದಿವಸ ಸಮುದ್ರ ತೀರದಲ್ಲಿ ನಿಂತುಕೊಂಡು ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ ವಿಶೇಷವಾಗಿರತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದಾಗ ಸೂರ್ಯ ಸಂತೋಷದಿಂದ ಸತ್ರಾಜಿತರಾಜನಿಗೆ ಪ್ರತ್ಯಕ್ಷನಾಗಿಬಿಟ್ಟು ಏನು ಬೇಕು ಅಂತ ಕೇಳಿದಾಗ ಸೂರ್ಯನ ಕತ್ತಿನಲ್ಲಿ ಮನ ಕಟ್ಟದಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ಮಣಿ ಇರುತ್ತೆ, ಅನರ್ಘ್ಯ ಮಣಿ, ಶಮಂತಕ ಮಣಿ ಅಂತ ಅದರ ಹೆಸರು. ಅದನ್ನು ಕೊಡು ಅಂತ ಕೇಳ್ತಾನೆ ಸೂರ್ಯನಿಗೆ. ಸತ್ರಾಜಿತರಾಜ ಸೂರ್ಯ ಕೊಟ್ಟು ಬಿಡ್ತಾನೆ. ಅದನ್ನು ಹಾಕಿಕೊಂಡು ಬರ್ತಾನಂತೆ. ಅದು ಎಷ್ಟು ಬೆಳೀತಾ ಇರುತ್ತಂದರೆ ಸಾಕ್ಷಾತ್ ಸೂರ್ಯ ಆಕಾಶದಿಂದ ಭೂಮಿಗೆ ಬಂದರೆ ಹೇಗೆ ಬೇಕೋ ಅಷ್ಟು ಪ್ರಭೆ, ಅಷ್ಟು ಪ್ರಕಾಶ ಬೆಳಕು ಅದರಲ್ಲಿ ಇರುತ್ತಂತೆ. ಅದನ್ನು ಹಾಕಿಕೊಂಡು ತನ್ನ ದ್ವಾರಕಾಪಟ್ಟಣಕ್ಕೆ ಹೋಗ್ತಾ ಇದ್ದರೆ ಎಲ್ಲ ಯಾವುದವನ್ನು ನೋಡ್ತಾ ಇದ್ದಾರೆ. ನೀವು ಸೂರ್ಯ ಭೂಮಿಯಲ್ಲೇ ಬಂದಿಟ್ಟಿದ್ದಾನೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಇಷ್ಟು ಸುಂದರವಾಗಿರ್ತಕ್ಕಂಥ ಸಮಂತಕ ಮಣಿಯನ್ನು ಇಟ್ಟುಕೊಂಡಿದ್ದಾನೆ. ಕೃಷ್ಣ ನೋಡ್ತಾನೆ. ಕೃಷ್ಣ ಕೇಳ್ತಾನೆ, ನೋಡಪ್ಪ, ಸೂರ್ಯ ಕೊಟ್ಟಿರತಕ್ಕಂಥ ಮಣಿ ಅದು ಒಂದು ದೇವಮಣಿ, ದೇವತೆಗಳು ಇಟ್ಟುಕೊಂಡಿರ್ತಕ್ಕಂಥ ಮಣಿ. ಅದು ಮನುಷ್ಯರ ಉಪಯೋಗಕ್ಕೆ, ಕೇವಲ ಯಾರೋ ಒಬ್ಬರ ಉಪಯೋಗಕ್ಕಲ್ಲ, ಇಡೀ ದೇಶಕ್ಕೆ, ಇಡೀ ನಾಡಿಗೆ, ರಾಷ್ಟ್ರಕ್ಕೆ ಅದರ ಉಪಯೋಗ ಆಗಬೇಕು. ಆದ್ದರಿಂದ ನೀನು ಇಟ್ಟುಕೊಳ್ಳಬೇಡ, ಅದನ್ನು ರಾಜನಿಗೆ ಕೊಟ್ಟು ಬಿಡು ಅಂತ ಕೃಷ್ಣ ಹೇಳ್ತಾನೆ. ಯಾಕೆಂದರೆ ಆ ಮಣಿ ಎಲ್ಲಿ ಇರುತ್ತೆ, ಯಾರ ಹತ್ತಿರ ಇರುತ್ತೆ, ಅಷ್ಟು ಅವರಿಗೆ ಬೇಕಾದಷ್ಟು ಸಂಪತ್ತನ್ನು ಕೊಡುತ್ತೆ. 8 ಮಣ ಭಾರ ಚಿನ್ನವನ್ನು ಕೊಡ್ತಾ ಇರತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ಸಮಂತಕಮೇ. 8 ಮಣ ಭಾರ ಅಂತ ಹೇಳ್ತಾರೆ. ಒಂದು ಭಾರ ಅಂದರೆ 24 ತೊಲೆ. 24 × 8 192 ತೊಲ ಬಂಗಾರವನ್ನು ಪ್ರತಿನಿತ್ಯವೂ ಕೊಡುತ್ತದೆ. ಅಷ್ಟು ಬಂಗಾರವನ್ನು ಏನು ಮಾಡಬೇಕು? ಸಮಂತಕ ಮಣಿ ಇಷ್ಟು ಸಂಪತ್ತನ್ನು ಕೊಡುವುದು ಅಷ್ಟೇ ಅಲ್ಲ, ಅದು ಎಲ್ಲಿ ಇರುತ್ತೆ ಅಲ್ಲಿ ಬರಗಾಲವೇ ಬರೋದಿಲ್ಲ. ಕಾಲಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಸರಿಯಾಗಿ ನಡೀತಾ ಇರತಕ್ಕಂಥ. ಅಷ್ಟೇ ಅಲ್ಲ, ಅದು ಇರತಕ್ಕಂಥ ಪ್ರದೇಶ, ಆ ಪ್ರದೇಶದಲ್ಲಿರತಕ್ಕಂಥ ಎಲ್ಲ ಜನರಿಗೆ ಯಾವುದೇ ರೋಗ ರುಜಿನ ಕಷ್ಟ ಕಾರ್ಪಣ್ಯ ದುಃಖ ಇದು ಯಾವುದೂ ಬರೋದಿಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ ಮಣಿ. ಅದಕ್ಕೋಸ್ಕರ ಕೃಷ್ಣ ಕೇಳ್ತಾನೆ, ಇದು ಮಣಿ ಯಾರೋ ಒಬ್ಬರ ಹತ್ತಿರ ಇರೋದಲ್ಲ, ರಾಜನ ಹತ್ತಿರ ಇರಬೇಕು. ರಾಜ ಇರುವುದು ಯಾವುದಕ್ಕೆ? ಪ್ರಜೆಗಳ ಕ್ಷೇಮಕ್ಕೆ. ಹಾಗಾಗಿ ಇಡೀ ದೇಶ ಸುಭಿಕ್ಷವಾಗ್ತದೆ ಅಂತ ಹೇಳಿದ್ರೆ ಸತ್ರಾಜಿತ ಅಲ್ಲ. ದೇವಭಕ್ತನಾದರೂ ಕೂಡ ಆಸೆ ಸ್ವಲ್ಪ ಹೆಚ್ಚು, ಲೋಭಿ ಆಗಿರ್ತಾನೆ, ಕೊಡೋದಿಲ್ಲ, ನನಗೇ ಬೇಕು ಅಂತ ಹೇಳಿಬಿಡ್ತಾನೆ. ಸುಮ್ಮನಾಗುತ್ತಾನೆ ಕೃಷ್ಣ. ಯಾವಾಗ ಭಗವಂತನೇ ಕೇಳ್ತಾನೆ, ಸ್ವಾರ್ಥಕ್ಕೋಸ್ಕರ ಭಗವಂತ ನೀಡಿರತಕ್ಕಂಥ ಸಂಪತ್ತನ್ನು ಯಾವಾಗ ಮನುಷ್ಯ ಉಪಯೋಗ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ, ಅಲ್ಲಿಂದ ಶುರುವಾಗ್ತದೆ. ಯಾವಾಗ ದೇವರೇ ಭಗವಂತ ಕೃಷ್ಣನೇ ಕೊಡು ಅಂತ ಹೇಳಿದ್ರು ಕೂಡ ಯಾವಾಗ ಕೊಡಲಿಲ್ಲ, ಅಲ್ಲಿಂದ ಸತ್ರಾಜಿತನ ಅವನತಿ ಎನ್ನುವಂಥದ್ದು ಶುರುವಾಯಿತು. ಏನಾಯಿತು? ಅವನ ತಮ್ಮ ಪ್ರಸೇನ ಅಂತ ಅವನ ತಮ್ಮ ಅವನೇನು ಮಾಡ್ತಾನೆ, ಒಂದು ದಿವಸ ಚೆನ್ನಾಗಿದೆ ಮಣಿ ಅಂತ ಅದನ್ನು ತನ್ನ ಪೆಂಡೆಂಟ್ ಥರ ತನ್ನ ಚೈನಲ್ಲಿ ಹಾಕ್ಕೊಂಡು ಬೇಟೆಗೆ ಅಂತ ಹೋಗ್ತಾನೆ. ಅದ್ಭುತವಾಗಿರ್ತಕ್ಕಂಥ ಮಣಿ. ಮೊದಲಿಗೆ ಬೆಳಕು ಜಾಸ್ತಿ, ಕಣ್ಣು ಕುಕ್ಕುತ್ತಾ ಇರುತ್ತೆ. ಒಂದು ಸಿಂಹ ನೋಡುತ್ತೆ, ಕಣ್ಣು ಕುಕ್ಕಿ ಬಿಟ್ಟಿದೆ ಸಿಂಹಕ್ಕೆ. ಏನು ಮಾಡ್ತಾನೆ ಸಿಂಹ? ಅವನ ಮೇಲೆ ಹಾರಿ ಪ್ರಸೇನನನ್ನು ಆ, あ ಅವನು ಹತ್ತಿಕೊಂಡು ಹೋಗಿರತಕ್ಕಂಥ ಕುದುರೆಯನ್ನು ಸಾಯಿಸಿಕೊಳ್ಳುತ್ತೆ. ಆ ಮಣಿಯನ್ನು ಬಾಯಲ್ಲಿ ಕಟ್ಟಿಕೊಂಡು ಓಡಿ ಹೋಗುತ್ತೆ.
ಸಿಂಹವನ್ನು ಸಾಯಿಸಿಬಿಡುತ್ತೆ. ಸಿಂಹ ಬಲಿಷ್ಠ ಪ್ರಾಣಿ, ಮೃಗರಾಜ. ಆದರೂ ಕೂಡ ಸಾಮಾನ್ಯ ಕರಡಿ ಅಲ್ಲ, ಅದು ಸ್ವತಃ ಜಾಂಬವಂತ. ರಾಮಾಯಣ ಕಾಲದಲ್ಲಿ ಭಗವಂತನ ರಾಮದೇವರ ಭಕ್ತನಾಗಿರತಕ್ಕಂಥ ಜಾಂಬವಂತನೇ ಅಲ್ಲಿರ್ತಾನೆ. ಅವನು ಸಿಂಹವನ್ನು ಸಂಹಾರ ಮಾಡಿ ಮಣಿಯನ್ನು ಎತ್ಕೊಂಡು ಹೋಗ್ತಾನೆ, ತನ್ನ ಗುಹೆಯ ಒಳಗೆ ಹೋಗ್ತಾನೆ. ಅಲ್ಲಿ ಒಂದು ಮಗು, ಆ ಮಗುವಿನ ತೊಟ್ಟಿಲ ಮೇಲೆ ಆಟಕೆಯ ರೂಪದಲ್ಲಿ ಆ ಮಣಿಯನ್ನು ಇಡ್ತಾನೆ. ಹೀಗೆ ಆ ಸಮಂತಕ ಮಣಿ ಏನಾಗೋದು ಅಂದರೆ ಇಬ್ಬರ ಜೀವವನ್ನು ತೆಗೆದು, ಒಂದು ಪ್ರಸೇನ ಮೃತನಾದ, ಮತ್ತೊಂದು ಆ ಸಿಂಹವು ಕೂಡ ಹೊಂದಿದೆ. ಏನಾಗೋದು ಇವಾಗ? ಪ್ರಸೇನ ಮಣಿಯನ್ನು ಹಾಕ್ಕೊಂಡು ಹೋಗಿರ್ತಕ್ಕಂಥ ವಾಪಸ್ ಬರಲೇ ಇಲ್ಲ. ಸತ್ಯರಾಜನೇ ಗೊತ್ತಾಯಿತು ಪ್ರಸೇನ ಬರ್ತಾ ಇಲ್ಲ ಅಂದರೆ ಅವನಿಲ್ಲ ಅಂತ ಗೊತ್ತಾಯಿತು. ಯಾಕೆ ಇಲ್ಲ? ಈ ಮಣಿ ಮೇಲಿನ ಆಸೆಯಿಂದ ಕೃಷ್ಣ ನನ್ನ ಹತ್ರ ಕೇಳಿದ್ದ, ನಾನು ಕೊಡಲಿಲ್ಲ, ಕೃಷ್ಣನೇ ಏನೋ ಮಾಡಿಬಿಟ್ಟಿದ್ದಾನೆ. ಪ್ರಸೇನ ತಮ್ಮನನ್ನು ಸಂಹಾರ ಮಾಡಿಬಿಟ್ಟಿದ್ದಾನೆ, ಕೃಷ್ಣನ ಮೇಲೆ ಅಪವಾದವನ್ನು ಹಾಕಿಬಿಡ್ತಾನೆ. ಯಾಕೆ? ಕೃಷ್ಣ ಕೇಳಿದ್ದೆ ಅಲ್ವಾ, ಅದಕ್ಕೋಸ್ಕರ ಅಂತ. ಹೀಗೆ ಅಪವಾದವನ್ನು ಕೃಷ್ಣನ ಮೇಲೆ ಹಾಕಿಬಿಟ್ಟ. ಅಪವಾದನ ಪರಿಹಾರ ಮಾಡಿಕೊಳ್ಬೇಕಲ್ವ, ಕೃಷ್ಣನಿಗೆ ಅಪವಾದ ಪರಿಹಾರ ಮಾಡಿಕೊಳ್ತಕ್ಕಂಥ ಅದೇನು ಕಷ್ಟ ಅಲ್ಲ. ಆದರೂ ಕೂಡ ಎಲ್ಲರ ಮುಖದಲ್ಲಿ ಸಮೂಹದಲ್ಲಿ ಆಗಬೇಕು ಅಂತ ಹಿರಿಯ ಅನೇಕ ಯಾದವನ್ನು ಕರ್ಕೊಂಡು ಹೋಗ್ತಾನೆ. ಬನ್ನಿ ಹೋಗೋಣ ಅಂತೇಳಿ ಪ್ರಸೇನ ಹೋಗಿರತಕ್ಕಂಥ ದಾರಿಯಲ್ಲಿ ಹೋದಾಗ ಪ್ರಸೇನನ ಕುದುರೆ ಸತ್ತು ಬಿದ್ದಿದೆ. ಪ್ರಸೇನ ಸತ್ತು ಬಿದ್ದಿದ್ದಾನೆ. ಹೊಂದದ್ದು ಯಾರೋ ಸಿಂಹ ಅಂತ ಬರ್ತಾನೆ. ಯಾಕೆ? ಸಿಂಹದ ಚಿಹ್ನೆ ಎಲ್ಲ ಇದೆ. ಸ್ವಲ್ಪ ಮುಂದೆ ಹೋದಾಗ ಸಿಂಹವು ಸತ್ತು ಬಿದ್ದಿದೆ. ನೋಡ್ತಾನೆ, ಕರಡಿ ಹೆಜ್ಜೆ ಗುರುತು ಕಾಣಿಸ್ತು. ಪುನಃ ಸ್ವಲ್ಪ ಮುಂದೆ ಹೋದಾಗ ಕರಡಿ ಒಂದು ಗುಹೆ ಒಳಗೆ ಪ್ರವೇಶ ಮಾಡಿ. ಕೃಷ್ಣ ಹೇಳ್ತಾರೆ, ನೀವೆಲ್ಲ ಹೊರಗಡೆ ನಿಂತ್ಕೊಳ್ಳಿ, ನಾವು ಹೋಗಿ ಕರಡಿಯನ್ನು ಸಂಹಾರ ಮಾಡಿ ಮಣಿಯನ್ನು ತಗೊಂಡು ಬರ್ತೇನೆ ಅಂತ ಒಳಗೆ ಹೋಗ್ತಾನೆ. ಒಳಗೆ ಜಾಂಬವಂತ ಇರ್ತಾನೆ. ಅಲ್ಲಿ ಜಾಂಬವಂತ ಒಂದು ಮಗು ಇರ್ತದೆ. ಮಗು ಅಳ್ತಾನೆ ಇರ್ತದೆ. ಆ ಮಗು ಅಳ್ತಾ ಇರತಕ್ಕಂಥ ಸಮಯದಲ್ಲಿ ಸಮಾಧಾನ ಮಾಡತಕ್ಕಂಥದ್ದು ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋತಿ ತವ ದ್ವೇಷಸ್ಯ ಮಂತಕ. ಇದು ನಿಂದೆ ಸಮಂತಮಣಿ. ಸಿಂಹ ಆ ಪ್ರಸೇನನನ್ನು ಸಂಹಾರ ಮಾಡಿದೆ, ಸಿಂಹವನ್ನು ಸಂಹಾರ ಮಾಡಿ ನಾನು ತಂದಿದ್ದೇನೆ, ಆದ್ದರಿಂದ ಅಳಬೇಡ, ಇದು ನಿಂದೆ ಮಣಿ ಅಂತ ಹೇಳಿಕೊಂಡು ಸಮಾಧಾನ ಮಾಡತಕ್ಕಂಥದ್ದು ಜಾಂಬವಂತ. ಕೃಷ್ಣ ಬಂದು ಬಿಟ್ಟಿದ್ದಾನೆ. ಕೃಷ್ಣನಿಗೂ ಜಾಂಬವಂತನಿಗೆ ಯುದ್ಧ ನಡೆಯುತ್ತದೆ. 28 ದಿನಗಳ ಕಾಲ ಯುದ್ಧ ನಡೆಯುತ್ತದೆ. 28 ದಿನಗಳ ಕಾಲ. ಯಾಕೆ ಅಷ್ಟು ದಿನ ಬೇಕು ಕೃಷ್ಣನಿಗೆ ಸೋಲಿಸಲಿಕ್ಕೆ? ಕೂಡಲೇ ಸಾಧ್ಯ ಆಗಲಿಲ್ಲ ಅಂದರೆ ಸಾಧ್ಯ ಆಗಲಿಲ್ಲ ಅಂತಲ್ಲ. ಜಾಂಬವಂತ ಭಗವಂತನ ಭಕ್ತ. ತನ್ನ ಹಿಂದಿನ ಅವತಾರ ರಾಮಾವತಾರ ಕಾಲದಲ್ಲಿ ಭಗವಂತ ರಾಮದೇವರ ಸೇವೆಯನ್ನು ಅಷ್ಟೊಂದು ಮಾಡಿದ್ದಾನೆ. ಆದ್ದರಿಂದ ಹೆಚ್ಚು ಮತ್ತು ವಯಸ್ಸಾಗಿರ್ತಕ್ಕಂಥ ವೃದ್ಧನ ಮೇಲೆ ಕೈ ಮಾಡತಕ್ಕಂಥದ್ದು ಸರಿಯಲ್ಲ ಅಂತ ಸುಮ್ಮನೆ ನಿಧಾನವಾಗಿ ಯುದ್ಧ ಮಾಡ್ತಾ ಇರತಕ್ಕಂಥದ್ದು. ಕೃಷ್ಣ 28 ದಿನಗಳು ಕಾಲ ಯುದ್ಧ ಮಾಡಿ ಆಮೇಲೆ ಒಂದು ಹೊಡೆದಂತ ಆ ಒಂದು ಹೊಡೆದಕ್ಕೆ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾನೆ ಜಾಂಬವಂತ. ಹೀಗೆ ಜಾಂಬವಂತನಿಗೆ ಎಚ್ಚರ ಆದಾಗ ನೋಡ್ತಾನೆ, ಅಯ್ಯೋ ಕೃಷ್ಣ ಬಂದದ್ದು ಭಗವಂತ ಅಂತ ಗೊತ್ತಿಲ್ಲ. ಆದ್ದರಿಂದ ಭಗವಂತ ಅಂತ ಗೊತ್ತಾಗದೇ ಇದ್ದರಿಂದ ಕೃಷ್ಣನ ವಿರುದ್ಧವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಎಚ್ಚರಾದವನು ಏನು ಮಾಡ್ತಾನಂತೆ, ರಾಮದೇವರನ್ನು ಸ್ಮರಣೆ ಮಾಡ್ತಾನಂತೆ. ಅಯ್ಯೋ ರಾಮ, ನನ್ನನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡಿದಾಗ ಏನಾಯಿತು? ಆ ಕೃಷ್ಣ ರಾಮನಾಗಿ ಕಾಣಿಸಿಕೊಳ್ತಾ ಇದ್ದಾನೆ. ಆಗ ಜಾಂಬವಂತ ಅಂದ್ಕೊಂಡ, ಏನು ವೇಷ ಬದಲಾಯಿಸಿಕೊಂಡು ಬಂದಿದ್ದಾರೋ, ವೇಷ ಹಾಕೋದಂತ ಅಂತಾರೆ. ಕೃಷ್ಣನ ವೇಷ, ರಾಮನ ವೇಷ ಎಲ್ಲ ಹಬ್ಬ ಉತ್ಸವದಲ್ಲೆಲ್ಲ ಆಗ್ತದೆ. ಹಾಗೆ ಯಾರೋ ಬಂದಿರತಕ್ಕಂಥ ಹುಡುಗ ನಾನು ರಾಮ ಅಂತ ಬಂದುಕೊಂಡಲೇ ರಾಮನ ವೇಷ ಹಾಕಿದ್ದಾನೋ ಅಂತ ಅಂದ್ಕೊಂಡ್ರೆ ಅಲ್ಲ, ಕರುಕ್ಷಣದಲ್ಲಿ ಕೃಷ್ಣನಾಗಿ ಕಾಣಿಸ್ತಾನೆ, ಪುನಃ ರಾಮನಾಗಿ ಕಾಣಿಸ್ತಾನೆ. ಹಾಗೆ ಗೊತ್ತಾಯಿತು, ಸ್ವತಃ ಭಗವಂತನೇ ರಾಮದೇವರೇ ಕೃಷ್ಣನಾಗಿ ಅವತಾರ ಮಾಡಿದ್ದಾರೆ ಅಂತ ಗೊತ್ತಾಯಿತು. ರಾಮಾವತಾರ ಕಾಲದಲ್ಲಿ ತ್ರೇತಾಯುಗದಲ್ಲಿರತಕ್ಕಂಥ ಜಾಂಬವಂತ ಭಗವಂತ ರಾಮಾವತಾರವನ್ನು ಸಮಾಪ್ತಿ ಮಾಡಿ ತನ್ನ ಲೋಕಕ್ಕೆ ವೈಕುಂಠ ಲೋಕಕ್ಕೆ ಹೋಗುವಾಗ ಕರೀತಾರಂತೆ. ಸಮಾಯಾತ ಏ ಮೋಕ್ಷ ಪದೇಚ್ಛವ. ಯಾರಿಗೆಲ್ಲ ಮೋಕ್ಷ ಬೇಕು, ಮೋಕ್ಷ ಅಂದರೆ ಭಗವಂತನ ಲೋಕ, ನನ್ನ ಲೋಕ ಬೇಕು ಅಂತ ಯಾರಿಗೆಲ್ಲ ಇಚ್ಛೆ ಇದೆ ಎಲ್ಲರೂ ನನ್ನ ಜೊತೆ ಬನ್ನಿ ಅಂತ ಕರೀತಾನೆ. ಅನೇಕ ಬರೀ ಮನುಷ್ಯರಷ್ಟೇ ಇಲ್ಲ, ಖಗ ಮೃಗ ತೃಣಾದಯ ವಿಪೀಲಿ ಕಾಷ್ಟ ಗರ್ಧವ, ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಹುಲ್ಲು ಗಡ್ಡಿ ಈ ರೀತಿಯ ವಸ್ತು ಪದಾರ್ಥಗಳೆಲ್ಲವೂ ಕೂಡ ಭಗವಂತನ ಹಿಂದೆ ಹೊರಟು ಬಿಟ್ಟುವಂತೆ. ರಾಮದೇವರ ಹಿಂದೆ ಎಲ್ಲ ದೇವತೆಗಳು ಕಪಿಲೆಲ್ಲರೂ ಹೋಗಿದ್ದಾರೆ. ಈ ಜಾಂಬವಂತ ಹೋಗಲಿಲ್ಲ. ಇಷ್ಟೆಲ್ಲ ಹೋಗಲಿ, ಯಾಕೆ ಜಾಂಬವಂತ ಹೋಗಬಾರ್ದು? ಹೋಗಿದ್ದರೆ ಭಗವಂತ ಮೋಕ್ಷವನ್ನು ಕೊಟ್ಟು ಬಿಡ್ತಾ ಇದ್ದಾನೆ, ಕರೆದುಕೊಂಡು ಹೋಗಿಬಿಟ್ಟಿದ್ರೆ. ಜಾಂಬವಂತ ಹೋಗಿಲ್ಲ ಯಾಕೆಂದರೆ ಜಾಂಬವಂತನಿಗೆ ಒಂದು ಆಸೆ, ಭಗವಂತನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಒಂದು ಆಸೆ. ಏನು ಮಾಡೋದು? ರಾಮ ಏಕಪತ್ನಿ ವ್ರತಸ್ಥ, ಇನ್ನೊಂದು ಮದುವೆ ಆಗೋದಿಲ್ಲ. ಅದಕ್ಕೋಸ್ಕರ ಭಗವಂತ ಕೃಷ್ಣನಾಗಿ ಅವತಾರ ಮಾಡುವಷ್ಟರ ಕಾಲ ಕಾಯ್ತಾನೆ. 24ನೇ ತ್ರೇತಾಯುಗದಲ್ಲಿ ರಾಮಾವತಾರ ಆಗಿದ್ದರೆ 28ನೇ ದ್ವಾಪರ ಯುಗದಲ್ಲಿ ಕೃಷ್ಣ 4 ಯುಗಗಳಷ್ಟು ಕಾಲ, ಮಹಾಯುಗಗಳಷ್ಟು ಕಾಲ ಕಾಯ್ತಾನೆ ಜಾಂಬವಂತ.
ಮಗಳನ್ನಾಗಿ ಜಾಂಬವತಿಯನ್ನು ಪಡ್ಕೊಂಡಿದ್ದಾನೆ. ರಾಮನೇ ಕೃಷ್ಣ, ಕೃಷ್ಣನೇ ರಾಮ ಅಂತ ಗೊತ್ತಾದಾಗ ಸಂತೋಷವಾಯಿತು. ಅದನ್ನು ಕೊಟ್ಟು ಬಿಡ್ತಾನೆ. ಜಾಂಬವತಿಯನ್ನು ವಿವಾಹ ಮಾಡಿಕೊಡ್ತಾನೆ. ಅದರ ಜೊತೆಯಲ್ಲಿ ಸಮಂತಕ ಮಣಿಯನ್ನು ಕೃಷ್ಣನಿಗೆ ಕೊಟ್ಟ. ಕೃಷ್ಣ ಹೊರಟು ಬರ್ತಾನೆ. 28 ದಿನ ಪಾಪ ಎಷ್ಟು ದಿವಸ ಕಾಯ್ತಾನೆ. ಭಗವಂತ ದೇವರು ಅವನಿಗೆ ನಸುವಿಲ್ಲೇ ಬಾಯಾರಿಕೆ, ಎಷ್ಟು ದಿವಸ ಬೇಕಾದರೂ ಇರ್ತಾನೆ. ಆದರೆ ಉಳಿದವರು ಯಾವುದೋ ಏನು ಮಾಡಬೇಕು, ಕೃಷ್ಣ ಬರೋದಿಲ್ಲ. ಏನೋ ಆಗಿದೆ ಅಂತ ಏನು ಮಾಡ್ತಾರೆ, ಎಲ್ಲ ಹೋಗಿಬಿಟ್ಟಿರ್ತಾರೆ. ಕೃಷ್ಣ ನೇರವಾಗಿ ಬರ್ತಾರೆ. ಬಂದು ಎಲ್ಲ ಸಭೆಯನ್ನು ಸೇರಿಸಿ ಸತ್ಯರಾಜಿತನ ಮುಂದೆ ಆ ಮಣಿಯನ್ನು ಕೊಡ್ತಾನೆ. ಮಣಿ ಯಾರು ತಗೊಂಡು ಹೋಗಿದ್ರು, ಪ್ರಸನ್ನ ಹೇಗೆ ಸತ್ತ ಅನ್ನೋದನ್ನು ವಿವರವಾಗಿ ತಿಳಿಸಿದಾಗ ಸತ್ಯರಾಜಿತನಿಗೆ ಪಶ್ಚಾತ್ತಾಪ ಆಗುತ್ತೆ. ಅಯ್ಯೋ ಭಗವಂತ, ದೇವರ ಮೇಲೆ ನಾವು ಅಪಾನ ಓದಿಸಿಬಿಟ್ಟಿದ್ದೇವಲ್ಲ, ಏನೋ ನಮಗೇನೋ ತೊಂದರೆ ಆದಾಗ, ದುಃಖ ಆದಾಗ, ಕಷ್ಟ ಕಾರ್ಯಪಣ್ಯ ಬಂದಾಗ ಏನು ಮಾಡ್ತೇವೆ, ಇದೆಲ್ಲ ದೇವರೇ ಮಾಡಿದ್ದು ಅಂತ ದೇವರ ತಲೆ ಮೇಲೆ ಹಾಕಿಬಿಡ್ತೇವೆ. ಹಾಗಾಗಿ ದೇವರಲ್ಲಿ ಯಾರಿಗೂ ಕೂಡ ಅನ್ಯಾಯವನ್ನು ಅನರ್ಥವನ್ನು ಮಾಡೋದೇ ಇಲ್ಲ. ಏನಾದರೂ ಅನರ್ಥ ಆದರೆ ಅದು ನಾವು ಮಾಡಿರ್ತಕ್ಕಂಥ ಕರ್ಮಗಳಿಂದ, ಜನ್ಮಾಂತರ ಪಾಪಗಳಿಂದ, ಕರ್ಮಗಳಿಂದ ಮನುಷ್ಯ ದುಃಖವನ್ನು ಪಡ್ತಾನೆ ಹೊರತು ಅದಕ್ಕೆ ದೇವರು ಕಾರಣ ಅಂತ ದೇವರ ಮೇಲೆ ಅಪವಾದವನ್ನು ಹೊರಿಸತಕ್ಕಂಥದ್ದು ಸರಿಯಲ್ಲ. ಸತ್ಯರಾಜಿತ ಮಾಡಿರ್ತಕ್ಕಂಥದ್ದು ಅದು. ಆದ್ದರಿಂದ ಪಶ್ಚಾತ್ತಾಪ ಆಯಿತು. ಏನು ಮಾಡಬೇಕು? ಸತ್ಯರಾಜಿತ ಅದಕ್ಕೆ ಪರಿಹಾರವಾಗಿ ತನ್ನ ಮಗಳು ಜಾಂಬವತಿಯವರು ಸತ್ಯಭಾಮೆ, ಸತ್ಯರಾಜಿತನ ಮಗಳು, ಅವಳನ್ನು ವಿವಾಹ ಮಾಡಿ ಕೊಡ್ತಾನೆ ಕೃಷ್ಣನಿಗೆ. ಹೀಗೆ ಸತ್ಯರಾಜಿತನ ಮಗಳು ಸತ್ಯಭಾಮೆಯಲ್ಲಿ ವಿವಾಹ ಮಾಡುತ್ತಾನೆ ಕೃಷ್ಣ. ಅದರ ಜೊತೆಯಲ್ಲಿ ವರದಕ್ಷಿಣೆ ಏನು ಕೊಡಬೇಕು? ಕೃಷ್ಣ ಕೇಳಿದ್ದಲ್ಲ ಹಿಂದೆ ಆ ಮಣಿ ಕೊಡುವಂಥ ಮಣಿಯನ್ನು ಕೊಟ್ಕೊಳ್ತಾನೆ. ಕೃಷ್ಣ ಹೇಳ್ತಾನೆ, ಮಣಿ ಬೇಡ, ಮಣಿ ಜಡವಸ್ತು, ಆ ಮಣಿಯನ್ನು ನೀನೇ ಇಟ್ಕೊ, ಕನ್ಯಾಮಣಿ ನನಗೆ ಕೊಡು ಅಂತ ಕೇಳ್ತಾನೆ. ಮಣಿ ನೀನೇ ಇಟ್ಟುಕೊ, ಕನ್ಯಾಮಣಿಯನ್ನು ಕೊಡುವಂಥ ಸತ್ಯಭಾಮೆಯಲ್ಲಿ ವಿವಾಹವಾಗ್ತಾನೆ ಕೃಷ್ಣ. ಹೀಗೆ ಒಂದು ಮಣಿ ಏನು ಕೆಲಸ ಮಾಡಿದ್ದು? ಕೃಷ್ಣನಿಗೆ ಇಬ್ಬರ ವಿವಾಹವನ್ನು ಮಾಡಿಸಿತು. ಕೃಷ್ಣನಿಗೆ ಮಣಿ ಬೇಡ, ಆ ಸಮಂತಕ ಮಣಿಯಿಂದಾಗಿ ಕೃಷ್ಣನಿಗೆ ಇಬ್ಬರು ಕನ್ಯಾಮಣಿಗಳು ಸಿಕ್ಕಿವೆ. ಭಗವಂತ ಅನುಗ್ರಹವನ್ನು ಮಾಡತಕ್ಕಂಥದ್ದು. ಈಗ ಏನಾಗೋಯ್ತು ಅಂದರೆ ಸತ್ಯರಾಜಿತ ಅವನ ಹತ್ರ ಮಣಿ ಇದ್ದಾಗ, ಮಣಿ ಇರುವುದಕ್ಕಿಂತ ಮೊದಲೇ ತನ್ನ ಮಗಳು ಸತ್ಯಭಾಮೆ ಅವಳನ್ನು ಯಾರಿಗಾದರೂ ವಿವಾಹ ಮಾಡಿಕೊಡ್ತೇನೆ ಅಂತ ಮಾತು ಕೊಟ್ಬಿಟ್ಟಿದ್ದ. ಯಾರಿಗೆ ಅಂದರೆ ಯದುಕುಲದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಯಾದವ ಕೃತವರ್ಮ, ಅಕ್ರೂರ, ಶತಧನ್ವ ಇವರೆಲ್ಲರೂ ಒಂದು ಗುಂಪು. ನಿಮ್ಮಲ್ಲೇ ಯಾರಿಗಾದರೂ ಒಬ್ಬನಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳಿದ್ರು. ಈಗೇನಾದರೂ ಮಣಿಯೂ ಇಲ್ಲ, ಸತ್ಯಭಾಮೆಯನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟು ಬಿಟ್ಟಿದ್ದಾನೆ. ಅವರೆಲ್ಲರಿಗೂ ಅಸಮಾನ. ನೋಡಿ, ಅಕ್ರೂರ ಕೃಷ್ಣನನ್ನು ವೃಂದಾವನದಿಂದ ಮಥುರಾ ಪಟ್ಟಣಕ್ಕೆ ಕರ್ಕೊಂಡು ಬಂದಿರತಕ್ಕಂಥ ಭಗವಂತನ ಮಹಾಭಕ್ತ. ಅವನಿಗೂ ಕೃಷ್ಣನ ಮೇಲೆ ಒಂದು ರೀತಿಯಾಗಿರತಕ್ಕಂಥ ಅಸಮಾಧಾನ ಬಂದು ಬಿಟ್ಟಿದೆ. ಭಕ್ತರಿಗೂ ಅಸಮಾಧಾನ, ಕೃಷ್ಣನ ಮೇಲೆ ಅಸಮಾಧಾನ ಬಂತು. ಅವರಿಗೇನು ಮಾಡ್ತಾನೆ ಶತಧನ್ವ ಅಂತ ಅವನಿಗೆ ಹೇಳ್ತಾನೆ, ನೋಡು ಏನಾದರೂ ಮಾಡಿ ಆ ಮಣಿಯನ್ನು ಪಡ್ಕೊಂಡು ಬರಬೇಕು. ಏನು ಮಾಡಬೇಕು? ಸತ್ಯರಾಜಿತನನ್ನು ಸಾಯಿಸಿ ಆದರೂ ಮಣಿ ತಗೊಂಡು ಬಾ ಅಂತ. ಮತ್ತು ಕೃಷ್ಣ ಏನಾದರೂ ಮಾಡಿದರೆ ಕೃತವರ್ಮ ಅಕ್ರೂರು ಹೇಳ್ತಾರೆ ಅವನಿಗೆ, ಕೃಷ್ಣ ಬಂದರೆ ನಾವಿದ್ದೇವೆ, ನಿನ್ನನ್ನು ನಾವು ನೋಡ್ಕೊಳ್ತೇವೆ, ಕೃಷ್ಣ ನಾವು ನೋಡ್ಕೊಳ್ತೇವೆ ಬಿಡು ಅಂತ ಹೇಳಿ ಅವನನ್ನು ಹೇಳ್ತಾರೆ. ಕೃಷ್ಣ ಆ ಸಮಯದಲ್ಲಿ ಇರೋದಿಲ್ಲ. ಮಹಾಭಾರತದ ಕಥೆಯಲ್ಲಿ ಬರ್ತದೆ. ವಾರಣಾವತ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಅಂತ ವಾರ್ತೆ ಬಂತು ಮಥುರಾ ಪಟ್ಟಣಕ್ಕೆ ಕೃಷ್ಣನಿಗೆ. ಅಯ್ಯೋ ಪಾಂಡವರು ಹೀಗಾಯ್ತಲ್ವ ಅಂತ ಕೃಷ್ಣನಿಗೆ ಬಂತು. ಪಾಂಡವರಿಗೆ ಏನೂ ಆಗಿಲ್ಲ, ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ ಅಂತ ಬಂತು. ಆದರೂ ಕೂಡ ಹಸ್ತನಾವತಿಗೆ ಹೋಗಿ ಎಲ್ಲವನ್ನೂ ಅಯ್ಯೋ ಪಾಪ ಎಲ್ಲರಂತೆ ಎಲ್ಲರೂ ಕಣ್ಣೀರು ಹಾಕ್ತಾ ಇರ್ತಾರೆ, ಅಯ್ಯೋ ಪಾಂಡವರು ಸತ್ತ ಹೋದರು ಅಂತ. ಹಾಗೆ ಎಲ್ಲರ ಜೊತೆಯಲ್ಲಿ ತಾನೂ ಕಣ್ಣೀರು ಹಾಕಬೇಕು. ಎಂಥ ಕಣ್ಣೀರು? ನಾಟಕದ ಕಣ್ಣೀರು. ಒಂದು ವೇಳೆ ಹೋಗದೆ ಹೋದರೆ ದುರ್ಯೋಧನಿಗೆ ಮತ್ತೆ ಸಂಶಯ ಬರುತ್ತೆ. ಪಾಂಡವರು ನಿಜವಾಗಲೂ ಸತ್ತಿದ್ದರೆ ಕೃಷ್ಣ ಬರ್ತಿದ್ದ, ಕೃಷ್ಣ ಬಂದಿಲ್ಲ, ಅದರಿಂದ ಪಾಂಡವರು ಸತ್ತಿರಲಿಲ್ಲ ಎನ್ನುವಂಥ ಒಂದು ಸಂಶಯ ದುರ್ಯೋಧನಿಗೆ ಬಂದುಬಿಡುತ್ತದೆ. ಹಾಗೆ ಸಂಶಯ ಬರಬಾರದು. ಪಾಂಡವರು ಸತ್ತು ಹೋಗಿದ್ದೀ ಅಂತಲೇ ಅವ್ನು ತಿಳ್ಕೊಳ್ಳಿ. ಕೃಷ್ಣ ಏನು ಮಾಡ್ತಾನೆ? ನಾಟಕ ಮಾಡೋದಕ್ಕೋಸ್ಕರ ಅಲ್ಲಿ ಹೋಗ್ತಾನೆ. ಹಸ್ತಿನಾವತಿಗೆ ಹೋಗಿರುವಂಥ ಸಮಯದಲ್ಲಿ ಸತ್ಯರಾಜಿತನನ್ನು ಸಂಹಾರ ಮಾಡಿಬಿಡ್ತಾನೆ ಶತಧನ್ವ. ರಾತ್ರಿ ಹೊತ್ತಿನಲ್ಲಿ ಹೊಡೆದುಬಿಟ್ಟು ಸಾಯಿಸಿಬಿಡ್ತಾನೆ. ಮಣಿಯನ್ನು ಎತ್ಕೊಂಡು ಬರ್ತಾನೆ. ಮಣಿಯನ್ನು ಎತ್ಕೊಂಡು ಬಂದಮೇಲೆ ಕೃಷ್ಣ ಹಸ್ತಿನಾವತಿಗೆ ಹೋಗಿದ್ದಾನೆ, ವಾಪಸ್ ಬರ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಭಯ ಆಯಿತು ಶತಧನ್ವನಿಗೆ. ಸತ್ಯರಾಜಿತ ಯಾರು ಅಕ್ರೂರ ಮತ್ತು ಕೃತವರ್ಮರ ಹತ್ರ ಹೇಳಿ, ಅಯ್ಯೋ ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಅವರಿಗೆ ಭಯ ಆಗುತ್ತೆ. ಅವರು ಕೃಷ್ಣನ ಮೇಲೆ ಅಸಮಾಧಾನವನ್ನು ತೋರಿಸಿದ್ದು ಯಾಕೆಂದರೆ ಅಸುರಾವೇಶ. ಪ್ರತಿಯೊಬ್ಬ ದೇವತೆಯಲ್ಲಿ ಕೂಡ ಅಸುರಾವೇಶ ಒಂದಷ್ಟು ಹೊತ್ತು ಇರ್ತದಂತೆ. ಅವರಿಗೆ ಅಸುರಾವೇಶ ಇತ್ತು, ಹಾಗೆ ಮಾತಾಡಿದ್ರು. ಕೃಷ್ಣ ಬರ್ತಾನೆ ಅಂತ ಗೊತ್ತಾದಾಗ ಭಯ ಆಗಿದೆ. ಅಯ್ಯೋ ಕೃಷ್ಣ ಬಂದರೆ ಕೃಷ್ಣನ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ, ನೀನೇ ನೋಡ್ಕೊಂಡು ಹೇಳ್ಬಿಡ್ತಾರೆ. ಅವ್ರಿಗೇನು ಮಾಡ್ತಾನೆ? ನಾನು ತಪ್ಪಿಸ್ಕೊಂಡು ಬಿಡ್ತೇನೆ, ಮಣಿಯನ್ನು ನೀವಿಟ್ಟುಕೊಳ್ಳಿ ಅಂತ ಮಣಿಯನ್ನು ಅಕ್ರೂರನ್ನು ಕೊಡ್ತಾನೆ. ಕೃಷ್ಣ ಕೂಡಲೇ ಏನು ಬರೋದಿಲ್ಲ. ಅಷ್ಟೊತ್ತಿಗೆ ಏನಾಗುತ್ತೆ? ದ್ರೌಪದಿಯ ಸ್ವಯಂವರ ಘೋಷಣೆ ಆಗಿರ್ತದೆ. ಅಲ್ಲಿಂದ ಹಾಗೆ ದ್ರೌಪದಿಯ ಸ್ವಯಂವರಕ್ಕೆ ಅಂತ ಹೋಗ್ತಾನೆ ಕೃಷ್ಣ. ಅಲ್ಲಿ ಸ್ವಯಂವರವನ್ನು ಮುಗಿಸಿಕೊಂಡು ಆಮೇಲೆ ಬರ್ತಾನೆ. ಸತ್ಯಭಾಮಿ ಹೇಳಿ ಕಳಿಸ್ತಾನೆ, ಹೀಗೆ ಶತಧನ್ವ
ತನ್ನ ತಂದೆ ಶತರಾಜಿತನನ್ನು ಸಂಹಾರ ಮಾಡಿದ್ದಾನೆ ಅಂತ ಹೇಳಿದಾಗ ಓಡಿ ಬಂದ ಕೃಷ್ಣ ಶತದಲ್ಲಿ ಓಡಿ ಹೋಗ್ಬಿಡ್ತಾನೆ, ಕುದುರೆ ಹತ್ಕೊಂಡು ಓಡಿ ಹೋಗ್ತಾನೆ ತಪ್ಪಿಸ್ಕೊಳ್ಬೇಕು ಅಂತ. ಕೃಷ್ಣ ತನ್ನ ಅಣ್ಣ ಬಲರಾಮನನ್ನು ಕರ್ಕೊಂಡು ರಥದಲ್ಲಿ ಕೂರಿಸಿಕೊಂಡು ಅವನ್ನ ಅಡ್ಡಿಸಿಕೊಂಡು ಹೋಗ್ತಾನೆ. ಕುದುರೆ ಓಡ್ತದೆ ಎಷ್ಟು ಹೊತ್ತು ಓಡ್ತದೆ, ಸುಸ್ತಾಗೋದು ಓಡಿ ಆಮೇಲೆ ಕೆಳಗೆ ಬಿದ್ದು ಸತ್ತೋಯ್ತು. ಕುದುರೆ ಸತ್ತೋಯ್ತು. ಕೊನೆಗೆ ಅವನೇನು ಮಾಡ್ತಾನೆ, ಅವನೇನು ಓಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಬರಿಗಾಲಿ ಕೃಷ್ಣ ಬಲರಾಮನಿಗೆ ಹೇಳ್ತಾನೆ, ನೋಡು ನೀನು ರಥದಲ್ಲಿ ಕೂತ್ಕೋ, ನೀನು ಬರೋದೇನು ಬೇಡ, ನಾನೇ ಹೋಗಿ ಅವನನ್ನು ಹಿಡಿದು ಹೊಡೆದುಕೊಂಡು ಆ ಮಣ್ಣಿ ತೊಗೊಂಡು ಬರ್ತೇನೆ ಅಂತ ಅವನು ಅನಿಸ್ಕೊಂಡು ಹೋಗ್ತಾನೆ. ಅವನು ಸಿಗ್ತಾನೆ, ಹೊಡಿತಾನೆ, ಅವನು ಸತ್ತು ಹೋಗ್ತಾನೆ ಶತಧನ್ವ. ಆಮೇಲೆ ಮಣಿ ನೋಡ್ತಾನೆ, ಮಣಿ ಎಲ್ಲೂ ಹುಡ್ತಿಲ್ಲ, ಅವನು ಬಟ್ಟೆ ಗಿಟ್ಟೆ ಎಲ್ಲೂ ಹುಟ್ಟಿದ್ರು ಮಣಿ ಇಲ್ಲ. ಅಲ್ಲಿಂದ ಕೂಗಿ ಹೇಳ್ತಾನೆ, ರಥದಲ್ಲಿ ಕೂತ್ಕೊಂಡಿದ್ದಾನೆ ಬಲರಾಮ, ಅಣ್ಣ ಮಣಿ ಇಲ್ಲಿ ಇಲ್ಲ ಅಂತ ಹೇಳ್ತಾನೆ. ಬಲರಾಮನಿಗೆ ಕೋಪ ಬಂದರು, ಶತಧನ್ವ ಮಣಿ ಕದ್ದಿದ್ದಾನೆ, ಶತರಾಜಕರನ್ನು ಕದ್ದಿದ್ದಾನೆ ಅಂತ ಗೊತ್ತು. ಮಣಿ ಎಲ್ಲಿಟ್ಟಿರ್ತಾನೆ ಅವನು ಹತ್ರ ಇಟ್ಕೊಳ್ಬೇಕು, ಎಲ್ಲೆಲ್ಲಿ ಮಣಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೃಷ್ಣನೇ ಏನೋ ಮಾಡಿಲ್ಲ, ಮಣಿ ತಾನು ಇಟ್ಟುಕೊಂಡು ನನಗಿಲ್ಲ ಅಂತ ಹೇಳ್ತಾ ಇದ್ದೇನೆ. ಬಲರಾಮನಿಗೂ ಮಣಿ ಮೇಲೆ ಆಸೆ. ಯಾಕೆ ಕೃಷ್ಣನ ಅಣ್ಣ ನಾನು ಅಣ್ಣ ಆದ್ದರಿಂದ ಅವನು ಮಣಿ ತಗೊಂಡ್ರೆ ನನಗೆ ಕೊಡಬೇಕು ಅಂತ ಭಾವನೆ ಬಲರಾಮನಿಗೂ ಮಣಿ ಮೇಲೆ ಆಸೆ ಇತ್ತು. ಕೃಷ್ಣ ದೊಡ್ಡದಾಗಿರ್ತಕ್ಕಂಥ ಒಂದು ಚಂದದ ನಾಟಕ ಮಾಡಿಬಿಡ್ತಾನೆ. ಯಾರಿಗೆಲ್ಲ ಮಣಿ ಮೇಲೆ ಆಸೆ ಇದೆ ನನಗೆ ಬೇಡ ಅಂತ ಹೇಳಿದ್ದ. ಶತರಾಜನಿಗೆ ಆಸೆ ಇತ್ತು, ಶತಧನ್ವ ಶತವರ್ಮ ಕ್ರೂರ ಅವರಿಗೂ ಆಸೆ ಇದೆ, ಬಲರಾಮನಿಗೂ ಆಸೆ ಇದೆ. ಎಲ್ಲರ ಆಸೆಯನ್ನು ಭಗವಂತ ತೋರಿಸಿಕೊಡ್ತಾನೆ. ಬಲರಾಮನಿಗೆ ಕೋಪ ಬಂದುಬಿಡುತ್ತೆ, ಮಣಿ ಇಲ್ಲ ಅಂತ ಹೇಳಿದಾಗ. ಇನ್ನು ಹತ್ತಿರ ಬರೋದಿಲ್ಲ, ಇನ್ನು ಊರಿಗೆ ಬರೋದಿಲ್ಲ ಅಂತ ಊರನ್ನು ಬಿಟ್ಟು ಏನು ಮಾಡಿದ, ಓಡಿ ಹೋಗ್ತಾನೆ. ಎಲ್ಲಿ ಹೋಗುದಂದರೆ ವಿದೇಹ ಪಟ್ಟಣ, ಅಲ್ಲಿ ಹೋಗಿ ವಾಸ ಮಾಡಿಕೊಂಡಿರ್ತಾನೆ. 5 ವರ್ಷ ಕಾಲ ನೀನು ಮುಖ ನೋಡೋದಿಲ್ಲ ಅಂತ ನೋಡಿ. ಮಣಿಗೋಸ್ಕರ ಭಗವಂತನನ್ನೇ ಬಿಟ್ಟು ಹೋಗಿರತಕ್ಕಂಥದ್ದು ಬಲರಾಮ. ಏನಾಯಿತು, ಈ ಕಡೆ ಕೃಷ್ಣ ಪುನಃ ತಿರುಗಿ ಬರ್ತಾನೆ. ಅಕ್ರೂರ ಅವನ ಹತ್ರ ಮಣಿ ಇದೆ. ಒಂದಲ್ಲ ಒಂದು ದಿವಸ ನಾನು ಸಿಕ್ಕಾಕೊಂಡ್ಬಿಡ್ತಾನೆ, ನನ್ನ ಮನೆ ರೈಡ್ ಮಾಡಿದರೆ ಮಣಿ ಸಿಕ್ಕಾಕೊಳ್ತಲ್ಲ, ಅವನೇನು ಮಾಡ್ತಾನೆ, ಊರು ಬಿಟ್ಟು ಹೋಗಬೇಕು ಅಂತ ಅದೇ ಒಂದಿಷ್ಟು ಜನ ಎದುಕೊಳ್ಳೋದು ಯಾದವರೆಲ್ಲರೂ ಏನು ಮಾಡ್ತಾರೆ, ಕಾಶಿ ಯಾತ್ರೆ ಅಂತ ಹೋಗ್ತಾರೆ. ಗುಂಪು ಗುಂಪಾಗಿ ಹೋಗ್ತಾರಲ್ಲ, ಕಾಶಿ ಯಾತ್ರೆ ಬದ್ರಿ ಯಾತ್ರೆ ಎಲ್ಲರೂ ಹೋದಾಗ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ. ನಾನು ಕಾಶಿ ಯಾತ್ರೆ ಹೋಗ್ತೇನೆ ಅಂತ ಕೊಟ್ಟು ಬಿಡ್ತಾನೆ. ಅವನು ಹೊರಟುಕೊಂಡು ಏನಾಗ್ತಿತ್ತು, ಆ ಮಥುರಾ ಪಟ್ಟಣದಲ್ಲಿ ಎಲ್ಲ ಬರಗಾಲ. ಯಾಕೆ ಅದು ಇದ್ದರೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರ್ತಾರೆ, ಅದು ಇಲ್ಲ ಅದರಿಂದ ಮಳೆ ಬೆಳೆ ಬರೋದಿಲ್ಲ. ಯದ್ಯಪಿ ಆ ಅಕ್ರೂರನ ತಂದೆ ಸ್ವಫಲ್ಕ ಅಂತ ಅವನ ಹೆಸರು, ಮಹಾದೈವ ಭಕ್ತ. ಅವನಿಗೆ ಎಷ್ಟು ಶಕ್ತಿ ಅಂದರೆ ಮಳೆ ಬರದೇ ಹೋದರೂ ಕೂಡ ಅವನು ಆ ಊರಿಗೆ ಹೋದರೆ ಮಳೆ ಬರುತ್ತೆ, ಅಷ್ಟು ಶಕ್ತಿ ಅವನ ಹತ್ರ ಇರ್ತದೆ. ಆ ಶಕ್ತಿ ಆ ತಂದೆಯಿಂದ ಮಗನಿಗೂ ಬಂದಿರುತ್ತೆ. ಹಾಗೆ ಅಕ್ರೂರ ಎಲ್ಲಿರ್ತಾನೆ ಅಲ್ಲಿ ಚೆನ್ನಾಗಿ ಮಳೆ ಬೆಳೆ ಇರುತ್ತೆ. ಅವನಿದ್ರೂ ಮಳೆ ಬೆಳೆ ಬರಬೇಕು, ಆ ಮಣಿಯೂ ಪ್ರಭಾವ ಎರಡೂ ಇರುತ್ತೆ. ಈಗ ಮಣಿನೂ ಹೋಯಿತು, ಅವನು ಹೋಗಿಬಿಟ್ಟಿದ್ದರಿಂದ ಅಲ್ಲಿ ದ್ವಾರಕಾ ಪಟ್ಟಣದಲ್ಲಿ ಬರಗಾಲ ಬಂತು. ಜನ ಎಲ್ಲ ಏನು ತಿಳ್ಕೊಂಡ್ರು, ಮಣಿ ಹೋಗಿದ್ದರಿಂದ ಅಂತಲ್ಲ, ಅಕ್ರೂರ ಊರು ಬಿಟ್ಟು ಹೋಗಿದ್ದರಿಂದ ಆ ಮಳೆ ಬರಲಿಲ್ಲ ಅಂತ ಗೊತ್ತಾಯಿತು. ಕಾಶಿ ಪಟ್ಟಣಕ್ಕೆ ಹೋಗಿದ್ದಾನೆ ಒಂದಷ್ಟು 5 ವರ್ಷದವರೆಗೆ. ಹಾಗೆ ಆಮೇಲೆ ಕೃಷ್ಣ ಏನು ಮಾಡಿದ್ರು, ದೊಡ್ಡದಾಗಿರ್ತಕ್ಕಂಥ ಒಂದು ಸಭೆಯನ್ನು ಏರ್ಪಡಿಸ್ತಾನೆ, ಎಲ್ಲರನ್ನು ಕರೀತಾನೆ. ಅಣ್ಣ ಬಲರಾಮನನ್ನು ಕಳಿಸ್ತಾನೆ, ಅಕ್ರೂರನ್ನು ಹೇಳಿ ಕಳಿಸ್ತಾನೆ. ಅಕ್ರೂರ ಬಾ, ಅಕ್ರೂರನ್ನು ಗೊತ್ತಾಯಿತು, ನಾನು ಸಿಗಾಕೊಂಡ್ಬಿಟ್ಟೆ ಅಂತ ಮಣಿ ತೊಗೊಂಡೇ ಹೋಗಿರ್ತಾನೆ, ಕೃಷ್ಣನಿಗೆ ಕೊಟ್ಕೊಡ್ಬೇಕು ಅಂತ. ಎಲ್ಲರನ್ನ ಸೇರಿಸ್ತಾನೆ. ಮಣಿ ಮೇಲೆ ಎಲ್ಲರಿಗೂ ಆಸೆ ಇರ್ತಾರೆ. ಅಕ್ರೂರನ್ನು ಕರೆದು ಹೇಳ್ತಾನೆ, ನೋಡು ಅಕ್ರೂರ, ನಿನ್ನ ಹತ್ತಿರ ಶತಧನ್ವ ಕೊಟ್ಟಿದ್ದಲ್ವ ಮಣಿ, ಆ ಮಣಿ ಎತ್ಕೊಂಡು ಬಾ ಅಂತ ಹೇಳ್ತಾನೆ. ಅಕ್ರೂರ ಬರ್ತಾನೆ, ನಾಚಿಕೆ ಆಯಿತು, ಎಲ್ಲರ ಮುಂದೆ ಕರೆದಾನೆ. ಅಕ್ರೂರ ಹೇಳ್ತಾನೆ, ನೋಡು ಕೃಷ್ಣ, ಶತಧನ್ವ ಯಾಕೋ ಗೊತ್ತಿಲ್ಲ ನನ್ನ ಹತ್ರ ಕೊಟ್ಬಿಟ್ಟ, ನಾನು ನಿನ್ನ ಕೊಡಬೇಕು ಅಂತಲೇ ಇದ್ದೆ, ಬರಬೇಕು ದರ್ಶನಕ್ಕೆ ಬರುವಾಗಲೆಲ್ಲ ಮಣಿ ಬರ್ತಾ ಇದ್ದೆ. ನಾವು ದೇವಸ್ಥಾನಕ್ಕೆ ಬರುವಾಗ ಇಷ್ಟು ಕಾಣಿಕೆ ಹಾಕಬೇಕು, ಹೊರಗೆ ಹೋಗಿ ತೊಗೊಂಬರ್ಬೇಕು, ನೆನ್ಪಿಟ್ಕೊಂಡಿರ್ತೇವೆ, ಬರಬೇಕಾದ್ರೂ ಮರ್ತು ಹೋಗ್ಬಿಡುತ್ತೆ. ಹಾಗೆ ಕೃಷ್ಣ ನಿನ್ನ ಹತ್ತು ಬರುವಾಗ ಮರ್ತು ಹೋಗಿತ್ತು, ಮನೆಗೆ ಹೋದ್ಮೇಲೆ ನೆನಪಾಯಿತು. ಹೀಗೆ ಇರುವ ನೆಪ ಹೇಳ್ತಾನೆ, ಎಲ್ಲರೂ ಒಂದು ತೋರಿಸ್ತಾನೆ. ಅಕ್ರೂರನ ಹತ್ರ ಮಣಿ ಇದೆ, ಬಲರಾಮನಿಗೆ ಹೇಳ್ತಾನೆ, ನನ್ನ ಹತ್ರ ಎಲ್ಲ ಮಣಿ ಅಕ್ರೂರನ ಹತ್ರ ಇದೆ ಅಂತ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾನೆ. ಕೃಷ್ಣ ನೀನೇ ಮತ್ತೆ ಕೃಷ್ಣ ಹೇಳ್ತಾನೆ, ನನಗೆ ಮಣಿ ಬೇಡ, ಭಗವಂತನೇ ಅದ್ಭುತವಾಗಿರ್ತಕ್ಕಂಥ ಮಣಿ, ಭಗವಂತನಿಗೇನು ಮಣಿ. ಆದರೆ ಎಲ್ಲರ ಮುಖವನ್ನು ಕಳಚಿಡ್ತಾನೆ ಕೃಷ್ಣ ಆ ಮಣಿಯ ಮೂಲಕ. ನೀನೇ ಇಟ್ಟುಕೋ ಮಣಿ ಅಂತ. ಯಾಕೆ ಮಹಾದೈವ ಭಕ್ತ, ಪ್ರತಿನಿತ್ಯವೂ ಕೂಡ ಯಜ್ಞ ಯಾಗ ದಾನ ಧರ್ಮ ವಿಶೇಷವಾಗಿ ಮಾಡಿಕೊಂಡಿರ್ತಾನೆ ಅಕ್ರೂರ. ನೀನೇ ಮಣಿಯನ್ನು ಇಟ್ಟುಕೋ ಅಂತ ಕೊಡ್ತಾನೆ. ಹೀಗೆ ಈ ಒಂದು ಸಮಂತಕ ಮಣಿಯ ಕಥೆಯನ್ನು ವರ್ಣನೆ ಮಾಡ್ತಾನೆ. ಸಮಂತಕ ಮಣಿಯ ಪ್ರಸಂಗದಲ್ಲಿ ಮಣಿ ಅದೆಂಥ ಕೆಲಸ ಮಾಡಿದೆ ಅಂದರೆ, ಭಗವಂತನಿಗೆ 2 ವಿವಾಹಗಳು, ಸತ್ಯಭಾಮಿ ಜಾಂಬವತಿಯರ ವಿವಾಹ ಆದಾಗೆ ಮಣಿಯ ಮೇಲೆ ಅತಿಯಾಗಿರತಕ್ಕಂಥ ವ್ಯಾಮೋಹವನ್ನು ಯಾರು ತೋರಿಸ್ತಾರೆ, ಯಾರು ಮಣಿಯನ್ನು ಭಗವಂತನ ವಸ್ತುವನ್ನು ಯಾರು ಕದೀತಾರೆ ಅವರನ್ನು ಸಂಹಾರ ಮಾಡಿ. ಶತರಾಜಿತ ಸತ್ತು ಹೋದ ಮಣಿಯಿಂದಾಗಿ, ಪ್ರಸೇನ ಅವನ ತಮ್ಮ ಸತ್ತು ಹೋದ ಮಣಿಯಿಂದಾಗಿ, ಶತಧನ್ವ ಮಣಿಯನ್ನು ಕದ್ದಿದ್ದರಿಂದ ಅವನು ಸತ್ತು. ಹೀಗೆ ಭಗವಂತನ ಸ್ವತ್ತು, ಭಗವಂತನ ವಸ್ತು ಅಂತ ಯಾವುದಿದೆ ಅದನ್ನು ಕದ್ದರೆ ಅವರಿಗೆ ಮರಣವೇ ಇದೆ. ಅದು ಭಗವಂತ ನಿಂದು ಅಂತ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಸಂಪತ್ತು ಕೊಡ್ತಾನೆ ಭಗವಂತ ಅಂತ ಒಂದು ಸಂದೇಶವನ್ನು ಕೊಡ್ತಕ್ಕಂಥ. ಹೀಗೆ ಆ
ಭಗವಂತ ವಿವಾಹವಾಗತಕ್ಕಂಥದ್ದು ಕೃಷ್ಣ ಮತ್ತು ರುಕ್ಮಿಣಿ ಮತ್ತು ಸತ್ಯಭಾಮಿಯರನ್ನು ಅಂತ ಹೇಳ್ತಾರೆ. ಜಾಂಬವತಿಯನ್ನು ಕೂಡ ಭಗವಂತ ವಿವಾಹವಾಗಿದ್ದಾನೆ. ಅದರ ಜೊತೆಯಲ್ಲಿ ಇನ್ನೂ 5 ಜನರನ್ನು ಭಗವಂತ ವಿವಾಹವಾಗ್ತಾನೆ. ಕಾಲಿಂದಿ, ಲಕ್ಷ್ಮಣ, ಮಿತ್ರನಿಂದ, ಹೀಗೆ ನೀಲ ಅನೇಕರನ್ನ ವಿವಾಹ ಮಾಡ್ತಾನೆ. 8 ಜನ ಅಷ್ಟಮಹಿಷಿಯರು ಅಂತ ಕರೀತಾರೆ. ಅಷ್ಟಮಹಿಷಿಯರಲ್ಲಿ ಇಬ್ಬರು ಸಾಕ್ಷಾತ್ ಮಹಾಲಕ್ಷ್ಮಿ ಅವತಾರ. ಇನ್ನು ಉಳಿದಿರತಕ್ಕಂಥ 6 ಜನರಲ್ಲಿ ಜಾಂಬವತಿಯಲ್ಲಿ ಮಹಾಲಕ್ಷ್ಮಿ ವಿಶೇಷ ಆವೇಶ ಒಂದು ಅಂಶ ಅವಳಲ್ಲಿರುತ್ತೆ. ಆದ್ದರಿಂದ ಈ 8 ಜನ ಪತ್ನಿಯರು ಪ್ರಧಾನರು. ಇನ್ನು 16,100 ಜನ ಯಾರು ಅನ್ನೋದನ್ನು ಹೇಳ್ತಾರೆ. ಅವರೆಲ್ಲರೂ ಕೂಡ 16,100 ಜನ ಅಗ್ನಿದೇವರ ಮಕ್ಕಳು. ಅಗ್ನಿದೇವರು ಅಂತ ಹೇಳ್ತೇವಲ್ಲ, ಅಗ್ನಿದೇವತೆ. ಅಗ್ನಿದೇವತೆಗೆ 16,100 ಜನ ಗಂಡು ಮಕ್ಕಳು ಇರ್ತಾರೆ. ಅವರು ತಪಸ್ಸು ಮಾಡ್ತಾರೆ. ಏನು ತಪಸ್ಸು ಮಾಡಿದ್ರೆ ಭಗವಂತ ಇನ್ನೂ ಕೃಷ್ಣಾವತಾರಕ್ಕಿಂತ ಮೊದಲೇ ವಾಯುದೇವರನ್ನು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ವರ ಕೇಳ್ತಾರೆ. ಭಗವಂತ ಮುಂದೆ ಕೃಷ್ಣನಾಗಿ ಅವತಾರ ಮಾಡಿದಾಗ ನಾವು ಕೃಷ್ಣನ ವಿವಾಹವಾಗಬೇಕು, ಅದಕ್ಕೋಸ್ಕರ ನಮಗೆ ಸ್ತ್ರೀ ಜನ್ಮ ಬರುವಂತೆ ವರ ಕೊಡುವಂಥ ವಾಯುದೇವರನ್ನು ಕೊಡ್ತಾರೆ. ಆಯ್ತು, ನೀವು ಹೆಣ್ಣಾಗಿ ಜನಿಸಿ ಅಂತ ವಾಯುದೇವರು ವರ ಕೊಡ್ತಾರೆ. ಆ ಪ್ರಕಾರ 16,100 ಜನ ಅಗ್ನಿದೇವನ ಗಂಡು ಮಕ್ಕಳು ಭೂಲೋಕದಲ್ಲಿ ಹೆಣ್ಣು ಮಕ್ಕಳಾಗಿ ಕನ್ಯೆಯರಾಗಿ ಜನಿಸ್ತಾರೆ. ಒಂದೇ ಕಡೆ ಜನಿಸೋದು, ಅನೇಕ ಕಡೆ ಜನಿಸಿರ್ತಾರೆ. ಕೆಲವರು ಮನುಷ್ಯರಾಗಿ ಜನಿಸಿರ್ತಾರೆ, ಕೆಲವರು ಗಂಧರ್ವರಾಗಿ, ಹೀಗೆ ಒಂದೊಂದು ಕಡೆ ಜನಿಸಿರತಕ್ಕಂಥದ್ದು ಅನೇಕರು. ಆ ಸಮಯದಲ್ಲಿ ಪ್ರಾಗ್ಜ್ಯೋತಿಷ ಅಂತ ಒಂದು ಮಹಾನಗರ, ದೊಡ್ಡ ಪಟ್ಟಣ. ಅಲ್ಲಿ ನರಕಾಸುರ ಅಂತ ಒಬ್ಬ ರಾಜ, ಮಹಾದುಷ್ಟ, ಭಗವದ್ವೇಷಿ. ಅವನಿಗೆ ಏನಂದರೆ ಪ್ರಪಂಚದಲ್ಲಿ ಅಪೂರ್ವವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಯಾವುದಾದ್ರೂ ವಸ್ತು ಇದ್ದರೆ ಅದು ನನಗೆ ಬೇಕು. ಹೀಗೆ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಅಪೂರ್ವ ವಸ್ತುವನ್ನು ಕದ್ದುಕೊಂಡು ಬರ್ತಾನೆ, ಅಂದರೆ ಅಪಹಾರ ಮಾಡ್ಕೊಂಡು ಬರ್ತಾನೆ ಅಥವಾ ಗೆದ್ದು ತಗೊಂಡು ಬರ್ತಾನೆ. ಹೀಗೆ ಕುಬೇರನ ಪಟ್ಟಣಕ್ಕೆ ಹೋಗಿರ್ತಾನೆ, ಅಲಕಾವತಿ. ಅಲ್ಲಿ ಅವನ ಆನೆ ಕಾಣಿಸ್ತಾನೆ, ಕುಬೇರನ ಆನೆ. ಆ ಆನೆಯನ್ನು ಸುಪ್ರತೀಕ ಅಂತ ಅವರ ಹೆಸರು. ಆನೆ ನೋಡ್ತಾನೆ, ಇದು ನನಗೆ ಬೇಕು ಅಂತ ಹೋಗಿ ಕುಬೇರನ ಮೇಲೆ ದಾಳಿ ಮಾಡಿ ಕುಬೇರನ ಸೋಲಿಸಿ ಆನೆ ಕದ್ದುಕೊಂಡು ಬಂದುಬಿಡ್ತಾನೆ. ಹೀಗೆ 16,100 ಜನ ಕನ್ಯೆಯರನ್ನೇ ಬೇರೆ 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 ಕಡೆಯಿಂದ ಕದ್ದುಕೊಂಡು ಬಂದು ಒಂದು ಸೆರೆಮನೆಯಲ್ಲಿ ಹಾಕಿರ್ತಾನೆ. ಅವನೇನು ಅವರ ವಿವಾಹ ಮಾಡಿ ಮದುವೆ ಆಗಬೇಕು ಅಂತಲ್ಲ, ಅಪೂರ್ವ ವಸ್ತು ತನ್ನ ಹತ್ತಿರ ಇರಬೇಕು, ಬೇರೆ ಕಡೆ ಇರಬಾರ್ದು. ಮ್ಯೂಸಿಯಂ ಇಟ್ಟಿರ್ತಾರೆ, ಬೇರೆ ಕಡೆ ಮ್ಯೂಸಿಯಂ ಅಂತ ನೋಡ್ತಾರೆ. ಎಲ್ಲೆಲ್ಲೋ ಇರತಕ್ಕಂಥ ವಸ್ತುಗಳನ್ನು ಒಂದು ಕಡೆ ಹಾಕ್ತಾರೆ. ಯಾಕೆ? ಅದನ್ನೆಲ್ಲರೂ ನೋಡಲಿ, ಏನು ಇಂತಹ ಅದ್ಭುತವಾಗಿರ್ತಕ್ಕಂಥ ವಸ್ತು ಇಲ್ಲಿ ಇದೆ, ಇವರಲ್ಲಿದೆ, ಬೇರೆ ಎಲ್ಲೋ ಇರೋದು ಬೇಡ, ನಮ್ಮ ಹತ್ತಿರ ಇರತಕ್ಕಂಥ ಮ್ಯೂಸಿಯಂ ಥರ ಒಂದು ಸೆರೆಮನೆ ಹಾಕಿರ್ತಾನಂತೆ. ಅವರಲ್ಲಿ ಪ್ರತಿನಿತ್ಯವೂ ಕೃಷ್ಣನ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಗವಂತ ನಮ್ಮನ್ನು ರಕ್ಷಿಸು ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಭಗವಂತ ಅವರ ರಕ್ಷಣೆ ಮಾಡಬೇಕು. ಅದೇ ಸಮಯದಲ್ಲಿ ದೇವೇಂದ್ರ ಬರ್ತಾನೆ. ಇಂದ್ರ ಬಂದುಬಿಟ್ಟು ನರಕಾಸುರನ ಕೆಟ್ಟತನವನ್ನು ಹೇಳ್ತಾನೆ. ಲೋಕಕಂಟಕನಾಗಿದ್ದಾನೆ, ಅವನು ಸ್ವರ್ಗದ ಮೇಲೂ ದಾಳಿ ಮಾಡಿರ್ತಾನೆ. ದಾಳಿ ಮಾಡಿ ಇಂದ್ರದೇವರ ತಾಯಿ ಅದಿತಿ ದೇವಿಯ ಕರ್ಣಕುಂಡಲ ಕಿವಿಯ ಓಲೆಗಳನ್ನು ಅಪಹಾರ ಮಾಡಿಕೊಂಡು ಬಂದಿದ್ದಾನೆ. ಇಷ್ಟೆಲ್ಲ ಅನರ್ಥವನ್ನು ಮಾಡಿದ್ದಾನೆ ಅಂತ ಹೇಳಿದಾಗ ಕೃಷ್ಣ ಹೊರಟು ಬಿಡ್ತಾನೆ. ಆಗಷ್ಟೇ ಸತ್ಯಭಾಮೆಯನ್ನು ವಿವಾಹವಾಗಿದ್ದಾನೆ. ಹೊಸ ಮದುವೆ ಆದಮೇಲೆ ಏನು ಮಾಡ್ತಾನೆ, ಹೊರಗೆ ಹೋಗಿ ಬರ್ತಾರೆ ಸುತ್ತಾಡಿಕೊಂಡು. ಕೃಷ್ಣ ಸತ್ಯಭಾಮೆಯನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಏನು ಮಾಡ್ತಾನೆ, ಹೋಗ್ತಾನೆ. ಹೋಗಿ ಅಲ್ಲೊಂದು ಕಥೆ ಬರ್ತದೆ. ಈ ಸತ್ಯಭಾಮಿ ವಿವಾಹ ಆಯಿತು, ಎಲ್ಲ ಶಾಂತ ಆಯಿತು. ಸಭಾಮಂಟಪದಲ್ಲಿ ಸಭೆ ಸೇರಿ ಕೂತ್ಕೊಂಡಿದ್ದಾನೆ ಕೃಷ್ಣ. ಕೃಷ್ಣನ ಸಿಂಹಾಸನದಲ್ಲಿ ಕೃಷ್ಣನ ಜೊತೆಯಲ್ಲಿ ರುಕ್ಮಿಣಿ ಕೂತ್ಕೊಂಡಿದ್ದಾಳೆ. ಆಗ ನಾರದರು ಒಳಗೆ ಬರ್ತಾರೆ. ನಾರದರು ಬಂದು ಕೃಷ್ಣನ ಸ್ತೋತ್ರ ಮಾಡ್ತಾರೆ. ಕೃಷ್ಣ, ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂತ ಕೃಷ್ಣ ಹೌದು ಅಂತ ಒಪ್ಕೊಳ್ತಾನೆ. ದಕ್ಷಿಣಾಭಿಸಾಕಂ, ದಕ್ಷಿಣೆ ಜೊತೆಯಲ್ಲಿದ್ದಾಗ ಅಂತ ಹೇಳಿಬಿಡ್ತಾನೆ. ನಾರದರು ನಮಸ್ಕಾರ ಮಾಡ್ತಾರೆ. ಕೃಷ್ಣನಿಗೆ ಅವ್ರೇನು ಕೇಳ್ತಾರೆ ಅಂತ ಅರ್ಥ ಆಯಿತು. ಕೃಷ್ಣ ಏನು ಹೇಳ್ತಾನೆ ಅವ್ರಿಗೆ ಅರ್ಥ ಆಯಿತು. ಅದನ್ನು ಉಳಿದಿರತಕ್ಕಂಥ ಜನರಿಗೆ ಅವ್ರು ಏನು ಹೇಳಿದ್ರು ಗೊತ್ತಾಗಲಿಲ್ಲ. ಕೃಷ್ಣ ಅದೇನು ಹೇಳ್ತಾನೆ ಅದು ಗೊತ್ತಾಗಲಿಲ್ಲ. ಕೇಳ್ತಾನೆ, ಕೃಷ್ಣ ಏನಿತ್ತು ಅಂತ ಕೇಳಿದಾಗ ನಾರದರಿಗೆ ಹೇಳ್ತಾನೆ, ಕೃಷ್ಣ ನೀವೇ ಹೇಳಿದ್ದೆ. ಆಗ ನಾರದರು ಹೇಳ್ತಾರೆ, ನಾರದರು ಸಂಚಾರ ಮಾಡ್ತಾ ಇರ್ತಾರೆ. ಗಂಗಾ ನದಿಯ ತೀರದಲ್ಲಿ ಸಂಚಾರ ಮಾಡುವ ದೊಡ್ಡದಾಗಿರ್ತಕ್ಕಂಥ ಒಂದು ಟಾರ್ಟೈಸ್, ಒಂದು ಆಮೆಯನ್ನು ನೋಡಿದರೆ, ದೊಡ್ಡ ಆಮೆ ತಳಿಯುವ ದೊಡ್ಡ ಆಶ್ಚರ್ಯ ಅಂದರೆ ನೀನೇ, ಧನ್ಯ ಅಂದರೆ ನೀನೇ. ಯಾಕೆ ಎಷ್ಟು ವರ್ಷ ಆಯುಷ್ಯ, ಆಮೇಲೆ ಹೆಚ್ಚು ಆಯುಷ್ಯ, ಅಷ್ಟು ದೊಡ್ಡ ದೇಹ, ನೀನು ಆಶ್ಚರ್ಯ ಧನ್ಯ ಅಂತ ಹೇಳಿದ್ದಕ್ಕೆ ಆಮೆ ಹೇಳಿದೆ, ನಾನಲ್ಲಪ್ಪ, ನಾನಿರುವುದು ಗಂಗಾ ನದಿಯಲ್ಲಿ, ನನಗೆ ಆಶ್ರಯ ಕೊಟ್ಟದ್ದು ಗಂಗಾ ನದಿ, ಆದ್ದರಿಂದ ಗಂಗಾ ನದಿ ಶ್ರೇಷ್ಠ, ಅದು ಧನ್ಯ, ಅದು ಆಶ್ಚರ್ಯ ಅಂತ ಹೇಳ. ಆಗ ಗಂಗಾದೇವಿಯವನ್ನೇ ಹೇಳ್ತಾರೆ ನಾವು, ನೀನೇ ಧನ್ಯ, ನೀನು ಆಶ್ಚರ್ಯ ಅಂತ ಹೇಳಿದರೆ, ನಾನು ಅಲ್ಲ, ನನ್ನ ಪತಿ, ನನ್ನ ರಾಜನಾಗಿರತಕ್ಕಂಥ ವರುಣ ಇದ್ದಾನೆ, ವರುಣ ಧನ್ಯ ಆಶ್ಚರ್ಯ ಅಂತ ಹೇಳಿದಾಗ ವರುಣದೇವನ ಹತ್ರ ಹೋಗ್ತಾನೆ. ನಾನು ಅಲ್ಲ, ನನ್ನ ತಾಯಿಯಾಗಿರತಕ್ಕಂಥ ಪಾರ್ವತಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಹೇಳಿದಾಗ ನಾನು ಅಲ್ಲ,
ಎರಡೂ ಶ್ರೇಷ್ಠ ರುದ್ರರು. ತನ್ನ ಪತಿಯಾಗಿರ್ತಕ್ಕಂಥ ರುದ್ರದೇವರು, ಅವರ ಸಮಕಕ್ಷಾಪನ್ನರಾಗಿರ್ತಕ್ಕಂಥ ಗರುಡ ಶ್ರೇಷ್ಠರು, ಇವರೆಲ್ಲರೂ ಕೂಡ ಶ್ರೇಷ್ಠರು, ಧನ್ಯ ಆಶ್ಚರ್ಯ. ಅವರ ಹತ್ರ ಹೋಗಿ ಹೇಳಿದಾಗ ಬ್ರಹ್ಮದೇವರು ಶ್ರೇಷ್ಠ, ಜೀವೋತ್ತಮರಾಗಿರತಕ್ಕಂಥ ಬ್ರಹ್ಮದೇವರು. ಅವರ ಹತ್ರ ಹೋದಾಗ ನಾನು ಅಲ್ಲ, ವೇದಾಭಿಮಾನಿ ಮಹಾಲಕ್ಷ್ಮಿ, ವೇದಗಳಿಗೆಲ್ಲ ವೇದಾಭಿಮಾನಿ ಅಂತಕ್ಕಂಥ ಅವಳು ಶ್ರೇಷ್ಠರು. ಆ ವೇದಾಭಿಮಾನಿ ಅಂತ ಹೋದಾಗ ಅವಳು ಹೇಳ್ತಾಳೆ, ಯಜ್ಞಾಭಿಮಾನಿ, ವೇದ ಮಂತ್ರಗಳನ್ನು ಉಚ್ಚಾರ ಮಾಡೋದು ಯಾವುದಕ್ಕೆ, ಯಜ್ಞ ಯಾಗಗಳಲ್ಲಿ ಆಹುತಿಯನ್ನು ಕೊಡಬೇಕಾದ್ರೆ ವೇದ ಮಂತ್ರಗಳನ್ನು ಹೇಳ್ತಾರೆ. ಹಾಗಾಗಿ ವೇದ ಮಂತ್ರಗಳಿಂದ ಹೋಮ ಏನು ಮಾಡ್ತೀವಿ ಅಂತ ಯಜ್ಞಕ್ಕೆ ಅಭಿಮಾನಿಯಾಗಿರತಕ್ಕಂಥ ಮಹಾಲಕ್ಷ್ಮಿಯ ರೂಪ ದಕ್ಷಿಣ ಅಂತ ಅದರ ಹೆಸರು. ಅವಳು ಶ್ರೇಷ್ಠ. ಅವಳು ಹೇಳ್ತಾಳೆ, ನಾನಲ್ಲ, ನನಗೂ ಪತಿ ಇದ್ದಾನೆ, ಭಗವಂತ ಇದ್ದಾನೆ, ಅವನು ಶ್ರೇಷ್ಠ ಅಂತ, ಯಜ್ಞನಾಮನಾಗಿರ್ತಕ್ಕಂಥ ಭಗವಂತ ಶ್ರೇಷ್ಠ ಅಂತ ಅವಳು ಹೇಳ್ತಾಳೆ. ನೋಡ್ತಾರೆ, ಎಲ್ಲಿದ್ದಾನೆ ಅವನು? ಭೂಲೋಕದಲ್ಲಿದ್ದಾನೆ, ದ್ವಾರಕಾಪಟ್ಟಣದಲ್ಲಿದ್ದಾನೆ, ಕೂತ್ಕೊಂಡಿದ್ದಾನೆ ಸಭೆಯಲ್ಲಿ. ನೇರವಾಗಿ ಅಲ್ಲಿ ಬದಲಾದರೂ ಕೃಷ್ಣ ನೀನೇ ಧನ್ಯ, ನೀನೇ ಶ್ರೇಷ್ಠ ಅಂತ ಹೇಳಿದ್ದಾರೆ. ಕೃಷ್ಣ ಹೇಳ್ತಾನೆ, ನಾನೊಬ್ಬ, ನಾನು ಶ್ರೇಷ್ಠ, ಅದನ್ನು ನಾನೊಬ್ಬನೇ ಅಲ್ಲ. ಮತ್ತೆ ದಕ್ಷಿಣಾಭಿಸಾಕಂ, ಆ ದಕ್ಷಿಣಾಂತಿ ಒಂದು ಬಂದಿದ್ದೀರಲ್ವ ನೀವು, ನನ್ನ ಪತ್ನಿಯಲ್ಲಿ, ಅವಳ ಜೊತೆ ಸೇರಿಕೊಂಡು ನಾವು ಶ್ರೇಷ್ಠ. ಅಂದರೆ ಯಜ್ಞ, ಯಾಗ, ದಾನ, ಧರ್ಮ ಏನಾದರೂ ಮಾಡಿದಾಗ ನಾವು ದಕ್ಷಿಣೆ ಕೊಡ್ತೇವಲ್ವ, ಆ ಕೊಡುವಂಥ ದಕ್ಷಿಣೆಗೆ ಅಭಿಮಾನ ದೇವತೆ ಸ್ವತಃ ಮಹಾಲಕ್ಷ್ಮಿ. ಆದ್ದರಿಂದ ಯಜ್ಞ ಯಾಗಾದಿಗಳನ್ನು ಮಾಡಿದಾಗ, ಯಜ್ಞ ಅಂತ ಬಗ್ಗೆ ಹೋಮ ಹವನ ಅಂತಾರೆ. ಯಜ ದೇವ ಪೂಜಾ, ಭಗವಂತನಿಗೆ ಮಾಡತಕ್ಕಂಥ ಪೂಜೆಯನ್ನು ಯಜ್ಞ ಅಂತ ಕರೀತಾರೆ. ಅದನ್ನು ಪ್ರತೀಕದಲ್ಲಿ ಪೂಜೆ ಮಾಡ್ತೇವೆ, ಯಜ್ಞದಲ್ಲಿ ಪೂಜೆ ಮಾಡ್ತೇವೆ, ಅನ್ನ ಸಂತರ್ಪಣೆ ಮಾಡಿ ಪೂಜೆ ಮಾಡ್ತೇವೆ. ಪ್ರತಿಯೊಂದು ಭಗವಂತನ ಪೂಜೆ. ಆದ್ದರಿಂದ ಆ ಯಜ ಅಂದರೆ ಯಜ್ಞ ಅಂದರೆ ಭಗವಂತನ ಪೂಜೆಯನ್ನು ಯಾವುದೇ ಕಾಲದಲ್ಲಿ, ಯಾವುದೇ ಸಂದರ್ಭದಲ್ಲಿ, ಯಾವುದೇ ರೀತಿಯಲ್ಲಿ ಮಾಡುವಾಗಲೂ ಕೂಡ ಭಗವಂತನನ್ನು ಮಾತ್ರ ಮಾಡುವುದಿಲ್ಲ. ಭಗವಂತನ ಜೊತೆಯಲ್ಲಿ ಮಹಾಲಕ್ಷ್ಮಿ, ಭಗವಂತನ ಪತ್ನಿಯನ್ನೇ ಸೇರಿಸಿಕೊಳ್ಳಬೇಕು. ಪರಮಹಾಲಕ್ಷ್ಮಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ. ಲಕ್ಷ್ಮೀ ಪೂಜೆ ಬರೀ ಲಕ್ಷ್ಮೀ ಪೂಜೆ ಅಲ್ಲ, ಲಕ್ಷ್ಮಿಯ ಜೊತೆಯಲ್ಲಿ ಭಗವಂತನನ್ನು, ಲಕ್ಷ್ಮೀಪತಿಯಾಗಿರತಕ್ಕಂಥ ನಾರಾಯಣನನ್ನು ಸೇರಿಸಿಕೊಂಡು ಮಾಡಬೇಕು. ಆದ್ದರಿಂದ ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣ ಇರುವುದಿಲ್ಲ, ನಾರಾಯಣ ಬಿಟ್ಟು ಲಕ್ಷ್ಮಿ. ಆದ್ದರಿಂದ ನಾರದರು ಕೃಷ್ಣ ನೀನು ಶ್ರೇಷ್ಠ ಅಂತ ಹೇಳಿದಾಗ ಕೃಷ್ಣ ಹೇಳಿರ್ತಕ್ಕಂಥದ್ದು ನಾನೊಬ್ಬನೇ ಅಲ್ಲ, ದಕ್ಷಿಣಾಭಿಸಾಕಂ ಅಂದರೆ ಯಾವುದೇ ಸತ್ಕರ್ಮಾಚರಣೆಯನ್ನು ಮಾಡಿದಾಗ ದಕ್ಷಿಣಾದಿಗಳನ್ನು ಕೊಟ್ಟರೆ ಮಾತ್ರ ಆ ಯಜ್ಞ, ಯಾಗ, ಪೂಜೆ, ಪುರಸ್ಕಾರ, ದಾನ, ಧರ್ಮ ಯಾವುದೇ ಆದರೂ ಕೂಡ ಅದು ಸಾರ್ಥಕ ಅಂತ ಅನ್ನಿಸಿಕೊಳ್ಳುತ್ತೆ. ಅದಿಲ್ಲದೆ ಹೋದರೆ ದೇವರು ಭಗವಂತ ಮತ್ತು ಮಹಾಲಕ್ಷ್ಮಿಯನ್ನು ದೂರ ದೂರ ಮಾಡಿದ್ದಾರೆ. ಅವರಿಬ್ಬರನ್ನು ಒಟ್ಟು ಮಾಡೋದಕ್ಕಂತಾದರೂ ಈ ಕೃಷ್ಣ ಹೇಳಿಕೊಡ್ತಾನೆ. ಆಗ ಇದು ಎಲ್ಲಿ ಬರ್ತಾ ಆಗುತ್ತೆ. ಆ ಸಮಯದಲ್ಲಿ ಏನು ಮಾಡ್ತಾರೆ, ನಾರದರು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಸ್ವರ್ಗದಿಂದ ಬರುವಾಗ ಒಂದು ಪಾರಿಜಾತ ಹೂವನ್ನು ತಗೊಂಡು ಬಂದು, ಪಾರಿಜಾತ ಹೂವನ್ನು ಕೃಷ್ಣನ ಪಾದಗಳ ಮೇಲೆ ಇಡ್ತಾರೆ. ಕೃಷ್ಣ ನನಗೆ ಯಾರು ಇಷ್ಟ ಅವ್ರಿಗೆ ಈ ಹೂ ಕೊಡು ಅಂತ ಹೇಳಿಬಿಡ್ತಾರೆ. ಕೃಷ್ಣ ಏನು ಮಾಡ್ತಾರೆ, ಪಕ್ಕದಲ್ಲೇ ಹೇಳಿದ್ದಾರೆ, ಲಕ್ಷ್ಮಿ ರುಕ್ಮಿಣಿ ಇದ್ದಾಳಲ್ಲ, ರುಕ್ಮಿಣಿ ಇಷ್ಟ ಅಂತ ಹೇಳಿಬಿಟ್ಟು ಅವರ ತಲೆಗೆ ಕೂಡಿಸಿಬಿಡ್ತಾರೆ ಪಾರಿಜಾತ ಹೂವನ್ನು. ಇಷ್ಟ ಆಯಿತು, ಸುಮ್ಮನೆ ಹೋಗ್ಬೇಕಲ್ಲ, ನಾನು ನೇರವಾಗಿ ಸತ್ಯಭಾಮೆ ಮನೆಗೆ ಹೋಗ್ತಾರೆ. ಅವರು ನಾನೀಗ ಬಂದಿದ್ದೆ ಸ್ವರ್ಗದಿಂದ, ಕೃಷ್ಣ ರುಕ್ಮಿಣಿ ಕೂತ್ಕೊಂಡಿದ್ದಾರೆ, ಪಾರಿಜಾತ ಹೂ ತಂದಿದ್ದೆ, ಕೃಷ್ಣನಿಗೆ ಕೊಟ್ಟೆ. ನೋಡು ಕೃಷ್ಣ ನನಗೆ ಯಾರು ಇಷ್ಟ ಅವ್ರಿಗೆ ಕೊಡು ಅಂತ ಹೇಳಿದೆ, ಕೃಷ್ಣ ರುಕ್ಮಿಣಿಗೆ ಕೊಟ್ಟ. ಇಷ್ಟು ಹೇಳಿಬಿಟ್ಟು ನಾರದು ಹೊರಟೋಗ್ತಾರೆ. ಸತ್ಯಭಾಮೆಗೆ ಕೋಪ ಬಂದರು. ಯದ್ಯಪಿ ರುಕ್ಮಿಣಿ ಬೇರೆ ಇಲ್ಲ, ಸತ್ಯಭಾಮೆ ಬೇರೆ ಇಲ್ಲ, ಇಬ್ಬರು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಎರಡು ರೂಪಗಳಷ್ಟೇ. ಆದರೆ ಭೂಲೋಕದಲ್ಲಿ ಸಮತಿಯರು ಪರಸ್ಪರ ಯಾವ ರೀತಿ ಕಲಹ ಮಾಡ್ತಾರೆ, ಆ ಕಲಹ ಆಡಬಾರದು ಎಂಬುದನ್ನು ತೋರಿಸಿಕೊಡ್ಬೇಕು, ತೆಗೆದುಕೊಂಡು ಶಿಕ್ಷಣ. ಹಾಗೆ ಸತ್ಯಭಾಮೆ ಕೋಪ ಬಂದವರಾಗಿ ನಡೆಸ್ತಾನೆ. ಕೃಷ್ಣ ಹೋದಾಗ ಈ ಮಾತೆಯನ್ನು, ಮಾತಿಲ್ಲ ಕಥೆಯನ್ನು, ಯಾಕೆ ನಾನಂದರೆ ಇಷ್ಟ ಅಲ್ಲ ಅಲ್ವಾ ನಿಮಗೆ ಹೇಳಿಬಿಟ್ಟಿದ್ದೀರಲ್ಲ, ಏನು ಹೇಳಿದ್ರು, ನಿನಗೆ ಯಾರು ಇಷ್ಟ ಅಂತ ನಾರದು ಹೇಳಿದೆ, ಕೇಳಿ ಹೂ ಕೊಟ್ಟಿದ್ದೆ ಅಂತ ರುಕ್ಮಿಣಿಗೆ, ಹೋಗಿ ಅವಳ ಮನೆಗೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಕೊನೆಗೆ ಅವಳಿಗೆ ಕೊಟ್ಟದ್ದು ಒಂದು ಹೂ ಅಷ್ಟೇ, ಪಾರಿಜಾತ ಹೂ. ಅದು ಯಾರು ನಾರದನ್ನು ಕೊಟ್ಟದಕ್ಕೆ ಕೊಟ್ಟಿದ್ದೇನೆ, ಯಾಕೆ ಅವಳ ಪಕ್ಕದಲ್ಲಿದ್ದು ನೀನಿದ್ರೆ ನಿನಗೆ ಕೊಟ್ಟು, ಈಗ ನಿನಗೆ ಒಂದು ಹೂ ಅಲ್ಲ ಬೇಕಿದ್ದರೆ ಪಾರಿಜಾತ ವೃಕ್ಷವನ್ನೇ ಕೊಟ್ಟು ಬಿಡ್ತೇನೆ ಅಂತ ಹೇಳ್ತಾರೆ. ಸಮಾಧಾನ ಆಯಿತು. ಹೌದಾ, ಮಾತು ಕೊಟ್ಟಿದ್ದೀರಲ್ಲ, ಪಾರಿಜಾತ ವೃಕ್ಷ ತಂದು ಕೊಡಬೇಕು ಅಂತ ಹೇಳ್ತಾರೆ. ಸಮಾಧಾನ ಆಗುತ್ತೆ. ಅದೇ ಸಮಯದಲ್ಲಿ ಇಂದ್ರ ಬಂದು ಕರೆಯತಕ್ಕಂಥದ್ದು ನರಕಾಸುರ ಸಂಹಾರ ಮಾಡಬೇಕು ಅಂತ ಕೂಡಲೇ ಹೊರಡ್ತಾನೆ ಕೃಷ್ಣ. ರಥದಲ್ಲಿ ಸತ್ಯಭಾಮೆಯನ್ನು ಕೂರಿಸಿಕೊಂಡು ಹೊರಡ್ತಾನೆ. ನರಕಾಸುರನ ಪಟ್ಟಣಕ್ಕೆ ಹೋಗ್ತಾನೆ, ಅಲ್ಲಿ ಯುದ್ಧವನ್ನು ಮಾಡ್ತಾನೆ, ಅನೇಕರನ್ನು ಸಂಹಾರ ಮಾಡ್ತಾನೆ. ಕೊನೆಗೆ ಅವನ ಹತ್ರ ಒಂದು ಅದ್ಭುತವಾಗಿರ್ತಕ್ಕಂಥ ಆಯುಧ ಇರುತ್ತೆ, ಬ್ರಹ್ಮದೇವರು ಕೊಟ್ಟಿರ್ತಾರಂತೆ ನರಕಾಸುರನಿಗೆ. ಯಾರ ಮೇಲೆ ಪ್ರಯೋಗ ಮಾಡುತ್ತೆ ಅವರನ್ನು ಒಂದು ಸಲ ಪ್ರಯೋಗ ಮಾಡಿದ ಆಯುಧವನ್ನು 100 ಜನರನ್ನು ಸಾಯಿಸೋದು, ಶತಘ್ನಿ ಅಂತ ಆದೇಶ. ಅದನ್ನು ಕೊಟ್ಟಿರ್ತಾರೆ ಬ್ರಹ್ಮದೇವರು. ಕೃಷ್ಣನ ಮೇಲೆ ಹಾಕ್ತಾರೆ. ಕೃಷ್ಣನಿಗೆ ಏನಾಗೋದಿಲ್ಲ, ಅದನ್ನು ನುಂಗಿ ಬಿಡ್ತಾನೆ. ನುಂಗಿ ಸ್ವಲ್ಪ ಆಯಾಸಗೊಂಡವನ ಹಾಗೆ ನಟಿಸ್ತಾನೆ. ಕೃಷ್ಣನಿಗೇನು ಆಯಾಸ ಇಲ್ಲ, ಆದರೂ ಬ್ರಹ್ಮದೇವರ ಆಯುಧ ಅಲ್ಲ, ಆಯುಧಕ್ಕೆ ಅಂದರೆ ಆಯುಧಕ್ಕೆ ಗೌರವ ಸಲ್ಲಿಸಬೇಕು ಅಂತ ಆಯಾಸಗೊಂಡವರಂತೆ ಕೃಷ್ಣ ನಟಿಸಿಬಿಟ್ಟ. 3
ಮಾಡ್ತಾಳೆ, ಸತ್ಯಭಾಮಿ ಬಿಲ್ಲನ್ನೆತ್ತಿಕೊಳ್ತಾಳೆ. ಸ್ವಲ್ಪ ಹೊತ್ತು ನರಕಾಸುರನ ಜೊತೆ ಯುದ್ಧವನ್ನು ಮಾಡ್ತಾನೆ. ಕೃಷ್ಣ ಪುನಃ ಹೀಗೆ ಹೇಳ್ತಾನೆ, ಚಕ್ರವನ್ನು ಬಿಡ್ತಾನೆ, ನರಕಾಸುರನ ಸಂಹಾರ ಮಾಡ್ತಾನೆ. ಅಲ್ಲಿ ಹೋಗ್ತಾನೆ, ಅನೇಕ ಅವನು ಕದ್ದುಕೊಂಡು ಬಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅನೇಕ ಅಪೂರ್ವ ವಸ್ತುಗಳಿಂದ ಅವುಗಳನ್ನು ದ್ವಾರಕಾಪಟ್ಟಣಕ್ಕೆ ಕಳುಹಿಸಿಕೊಡ್ತಾನೆ. ಅದಿತಿ ಕರ್ಣಕುಂಡಲಗಳನ್ನು ತೆಗೆದುಕೊಳ್ತಾನೆ. ಅವುಗಳನ್ನು ಏನು ಮಾಡ್ತಾನೆ, ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗಿ ಅದಿತಿ ದೇವಿಗೆ ಕರ್ಣಕುಂಡಲಗಳನ್ನು ಕೊಡ್ತಾನೆ. ಆಮೇಲೆ ಅಲ್ಲಿಂದ ಹೊರಟು ಬರಬೇಕಾದ್ರೆ ಹೇಳ್ತಾನೆ ಸತ್ಯವಾನ್, ಒಂದು ಸಲ ಸೈಟ್ ಸೀನ್, ನಾನು ಗರುಡನ ಮೇಲೆ ಕುತ್ಕೊಂಡು ಹೋಗಿರ್ತಾನೆ, ಗರುಡ ವಾಹನ, ಒಂದು ಸಲ ಊರನ್ನು ನೋಡೋಣ. ಡ್ರೋನಲ್ಲಿ ಹೋದ ಸಂಚಾರ ಮಾಡಿಕೊಂಡು ಹೋದಾಗ ನಂದನವನ, ಲಾಲ್ಬಾಗ್ ಅಲಕಾಪಟ್ಟಣದಲ್ಲಿ, ಅಮರಾವತಿಯಲ್ಲಿ ಒಂದು ತೋಟ ಇರುತ್ತೆ, ಹೂತೋಟ, ನಂದನವನ ಅಂತ ಹೆಸರು, ಉದ್ಯಾನ ಇಂದ್ರನದ್ದು. ಅಲ್ಲಿ ನೋಡಬೇಕಾದ್ರೆ ಪಾರಿಜಾತ ಮರ ಅಲ್ಲಿ ಕಾಣುತ್ತೆ. ಹೇಳ್ತಾನೆ ಸತ್ಯನಾರಾಯಣ, ಪಾರಿಜಾತ ವೃಕ್ಷ ಕೊಡ್ತೇನೆ ಅಂತ ಹೇಳಿ ಅಲ್ಲಿ ಇಲ್ಲಿದೆ, ಕೊಡು ಅಂತ ಹೇಳ್ತಾನೆ. ಕೃಷ್ಣ ಏನು ಮಾಡ್ತಾನೆ, ಕಿತ್ತಿ ಅದನ್ನು ಗರುಡನ ಮೇಲೆ ಇಡ್ತಾನೆ. ದೇವೇಂದ್ರ ಎಲ್ಲಿ ಯುದ್ಧಕ್ಕೆ ಅಂತ ನೋಡ್ತಾನೆ. ನೋಡಿ, ಸ್ವತಃ ಭಗವಂತ ಮನೆಗೆ ಬಂದಾಗ ದೇವೇಂದ್ರ ಯುದ್ಧಕ್ಕೆ ಅಂತ ಬಂದುಬಿಡ್ತಾನೆ. ಕೃಷ್ಣ ಯುದ್ಧ ಮಾಡ್ತಾನೆ. ಅಸುರಾದೇಶ ಇರ್ತದೆ ದೇವೇಂದ್ರ, ಎಲ್ಲರೂ ಸೋತು ಹೋಗ್ತಾರೆ. ಕೃಷ್ಣ ಹತ್ರ ಪ್ರಾರ್ಥನೆ ಮಾಡ್ತಾನೆ, ನೋಡು ಕೃಷ್ಣ ಕ್ಷಮಿಸಿಬಿಡು ನಮ್ಮನ್ನು, ಯಾಕೆ ನಮಗೆ ಬೇಕು ಅಂತ ನಾವು ನಿಮ್ಮನ್ನು ದ್ವೇಷ ಮಾಡಬೇಕೆಂಬಂಥ ದೃಷ್ಟಿಯಿಂದ ಯುದ್ಧ ಮಾಡಿದ್ದು ಅಲ್ಲ. ತಮಗೆ ಏನಾದರೂ ಬೇಕಾದಾಗ ಮಕ್ಕಳು ಏನು ಮಾಡ್ತಾರೆ, ಹೊಡೆದು ತಂದೆ ತಾಯಿ ನನಗೆ ಅದು ಬೇಕೇ ಬೇಕು ಅಂತ ಹಠ ಮಾಡಿ ಪಡ್ಕೊಂಡ ಹಾಗೆ ಈ ಸಮುದ್ರ ಮಥನ ಕಾಲದಲ್ಲಿ ಬಂದಿರತಕ್ಕಂಥ ಪಾರಿಜಾತ ವೃಕ್ಷ ನೀನೇ ಕೊಟ್ಟಿದ್ದೀಯಾ, ಆದ್ದರಿಂದ ನಾವೆಲ್ಲ ನಿನ್ನ ಮಕ್ಕಳು ಅದು ಬೇಕು ಅಂತ ಹಠ ಮಾಡ್ತಾ ಇದ್ದೇವೆ. ಯಾಕೆಂದರೆ ಪಾರಿಜಾತ ವೃಕ್ಷ ಎಲ್ಲಿ ಇರುತ್ತೆ, ಅದ್ಭುತವಾಗಿರತಕ್ಕಂಥ ಮರ ಅದು ಸ್ವರ್ಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಕೃಷ್ಣ ಏನು ಮಾಡ್ತಾನೆ, ನಾನು ಭೂಮಿಯಲ್ಲಿರುವಷ್ಟು ಕಾಲ ಆ ಪಾರಿಜಾತ ವೃಕ್ಷ ಭೂಮಿಯಲ್ಲಿ ಇರಲಿ, ನಾನು ಭೂಲೋಕವನ್ನು ಬಿಟ್ಟು ತೆರಳಿದ ಮೇಲೆ ಪುನಃ ನನ್ನ ಹತ್ರ ಬರ್ತದೆ ಅಂತ ಕೃಷ್ಣ ಇಂದ್ರನಿಗೆ ಹೇಳಿದರೆ ಪಾರಿಜಾತ ವೃಕ್ಷವನ್ನು ಎತ್ಕೊಂಡು ಬರ್ತಾನೆ. ಎತ್ಕೊಂಡು ಬಂದು ಸತ್ಯಭಾಮೆಯ ಮನೆ ಅಂಗಳದಲ್ಲಿ, ಮತ್ತು ರುಕ್ಮಿಣಿ ಮನೆಗೆ ಹೋಗಬಾರ್ದು, ಸತ್ಯಭಾಮೆಯ ಮನೆ ಅಂಗಳದಲ್ಲಿ ಅದನ್ನು ಹಾಕ್ತಾನೆ. ಪಾರಿಜಾತ ವೃಕ್ಷದ ಮಹಿಮೆ ಏನು ಅಂದರೆ, ತುಂಬ ಬಿಸಿಲಿದೆ, ನೆರಳು ಬೇಕು ಅಂತ ಅಂದರೆ ಅದು ಎತ್ತರಕ್ಕೆ ಬೆಳೆಯುತ್ತೆ. ಇಡೀ ದ್ವಾರಕಾಪಟ್ಟಣದ ತುಂಬೆಲ್ಲ ನೆರಳು ಬರಬೇಕು, ಅಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಇವಾಗ ಚಳಿಗಾಲ ಬಂತು, ಜಾಸ್ತಿ ಚಳಿ ಇದೆ ಅಂತಾದಾಗ ಒಂದು ಹೆಬ್ಬೆರಳಿನ ಗಾತ್ರದಷ್ಟು ಆಗಿದೆ, ಅಷ್ಟು ಚಿಕ್ಕದಾಗುತ್ತೆ. ಇದು ಪಾರಿಜಾತ ವೃಕ್ಷ. ಪಾರಿಜಾತದ ವೃಕ್ಷದ ನೆರಳಿನಲ್ಲಿ ಯಾರಾದರೂ ಕೂತುಕೊಂಡ್ರೆ ಅವರಿಗೆ ಹಸಿವು, ಬಾಯಾರಿಕೆ, ದುಃಖ, ರೋಗ, ರುಜಿನ ಎಲ್ಲ ಪರಿಹಾರ ಆಗುತ್ತೆ. ಅದ್ಭುತವಾಗಿರತಕ್ಕಂಥ ಮರ ಅದು. ಆ ಮರವನ್ನು ಕೃಷ್ಣ ಪಾರಿಜಾತವನ್ನು ಕೊಟ್ಟಿರತಕ್ಕಂಥದ್ದು ಅಂತ ಕಥೆಯನ್ನು ಹೇಳ್ತಾರೆ. ನರಕಾಸುರನ ಸಂಹಾರ ಆಯಿತು. ಆ ಸಮಯದಲ್ಲಿ ನರಕಾಸುರನ ಸೆರೆಮನೆಯಲ್ಲಿ ಈ 16,100 ಜನ ಇರ್ತಾರೆ. ಕಮ್ಮಿ ಕೃಷ್ಣನ ಪ್ರಾರ್ಥನೆ ಮಾಡ್ತಕ್ಕಂಥ ಅವರನ್ನೆಲ್ಲರಿಗೂ ಕೂಡ ಪಲ್ಲಕ್ಕಿಯಲ್ಲಿ ಕೂತ್ಕೊಳಿಸಿ ಕೃಷ್ಣ ಕಳುಹಿಸಿಕೊಡ್ತಾರೆ. ಅವ್ರು ಹೇಳ್ತಾರೆ, ನಾವು ಅನೇಕ ವರ್ಷಗಳ ಕಾಲ ನರಕಾಸುರನ ಸೆರೆಮನೆಯಲ್ಲಿ ಇದ್ದೇವೆ ಅಂತ ಗೊತ್ತಾದರೆ ಯಾವ ರಾಜಕುಮಾರನೂ ಕೂಡ ನಮ್ಮನ್ನು ವಿವಾಹ ಮಾಡಿಕೊಳ್ಳೋದಕ್ಕೆ ಬಯಸುವುದಿಲ್ಲ ಅಂತ ಹೇಳಿದಾಗ ಕೃಷ್ಣ ಅಷ್ಟೂ ಜನರನ್ನ ವಿವಾಹವಾಗ್ತಾನೆ. ಸ್ವತಃ ಯಾವಾಗ ತಪಸ್ಸು ಮಾಡಿ ವರವನ್ನು ಪಡ್ಕೊಂಡಿದ್ದರೋ ಭೂಲೋಕದಲ್ಲಿ ಅವರು ಜನಿಸಿದಾಗ ಮಹಾಲಕ್ಷ್ಮಿ ಒಂದೊಂದು ಅಂಶದಿಂದ ಅಷ್ಟೂ ಜನರಲ್ಲಿ ಇರ್ತಾಳೆ. ಯಾಕೆ, ಭಗವಂತನನ್ನು ವಿವಾಹವಾಗತಕ್ಕಂಥದ್ದು ಮಹಾಲಕ್ಷ್ಮಿ ಬಿಟ್ಟರೆ ಬೇರೆ ಯಾರೂ ಅಲ್ಲವೇ. ಆದ್ದರಿಂದ ಭಗವಂತನನ್ನು ಯಾರಾದರೂ ವಿವಾಹವಾಗಬೇಕಾದರೆ ಅವರಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಸನ್ನಿಧಾನ ಇದೆ. ಹಾಗಾಗಿ ರುಕ್ಮಿಣಿ ಸತ್ಯಭಾಮೆಯರು ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪವೇ. ಉಳಿದ 6 ಜನರಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ, ಅದರ ಜೊತೆಯಲ್ಲಿ 16,100 ಜನ ಕೃಷ್ಣನ ಪತ್ನಿಯರಲ್ಲಿ ಕೂಡ ಮಹಾಲಕ್ಷ್ಮಿಯ ವಿಶೇಷ ಸನ್ನಿಧಾನ ಇತ್ತು ಅಂತ. ಹಾಗಾಗಿ ಕೃಷ್ಣ ಅಷ್ಟೂ ಜನರನ್ನು ವಿವಾಹವಾಗಿದ್ದಾನೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಕೃಷ್ಣನ ಇಷ್ಟು ಕಥೆಯನ್ನು ವರ್ಣನೆ ಮಾಡಿ ಕೊನೆಗೆ ಒಂದು ದಿವಸ ಏನಾಗುವುದು, ಮಹಾಭಾರತ ಯುದ್ಧವನ್ನು ಹೇಗೆ ಅಂದರೆ ಕೃಷ್ಣಾವತಾರ ವಿಶೇಷವಾಗಿ ಭಾಗವತದಲ್ಲಿ ಕೃಷ್ಣನ ಕಥೆಯನ್ನು ಹೇಳ್ತಕ್ಕಂಥದ್ದು. ಮಹಾಭಾರತದಲ್ಲಿ ಕೃಷ್ಣನ ಕಥೆ ಬರ್ತದೆ. ಕೃಷ್ಣ ಯಾದವರ ಜೊತೆಯಲ್ಲಿ ಹೇಗೆ ಇರ್ತಾನೆ, ಪಾಂಡವರ ಜೊತೆಯಲ್ಲಿ ಇರ್ತಾನೆ. ಭಾಗವತ ಹೇಳ್ತಕ್ಕಂಥದ್ದು ಯಾದವರ ಜೊತೆಯಲ್ಲಿ ಇರತಕ್ಕಂಥ ಕೃಷ್ಣನ ಕಥೆಯನ್ನು ಹೇಳಿದರೆ, ಮಹಾಭಾರತ ಹೇಳ್ತಕ್ಕಂಥದ್ದು ಪಾಂಡವರ ಜೊತೆಯಲ್ಲಿ ಕೃಷ್ಣನ ಕಥೆಯಲ್ಲಿ ಸೇರಿಸಿಕೊಂಡು ಹೇಳಿದೆ. ಹೀಗೆ ಮಹಾಭಾರತ ಯುದ್ಧ ಕಾಲದಲ್ಲೆಲ್ಲ ಕೃಷ್ಣ ಅಲ್ಲಿರ್ತಾನೆ. ಯುದ್ಧ ಮುಗಿಯಿತು, 18 ದಿನಗಳ ಕಾಲ ಯುದ್ಧ ಮುಗಿಯಿತು. ಕೌರವರೆಲ್ಲ ನಾಶ ಆಗಿದ್ದಾರೆ. ಪಾಂಡವರು ಯುಧಿಷ್ಠರ ರಾಜನಾಗಿ ಬಿಟ್ಟಿದ್ದಾನೆ. ಆಗ ಕೃಷ್ಣದೇವರಿಗೆಲ್ಲ ಕೆಲಸ ಆಯ್ತಲ್ಲ. ಭಗವಂತ ಕೃಷ್ಣನಾಗಿ ಅವತಾರ ಮಾಡಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಭೂಭಾರ ಹರಣಾಯಚ, ಭೂಮಿಗೆ ಭಾರಭೂತರಾಗಿರ್ತಕ್ಕಂಥ ದುಷ್ಟರು ಅಂತೇನಿದ್ದಾರೆ ಅವರೆಲ್ಲರ ಸಂಹಾರ ಆಗಬೇಕು. ಹೀಗೆ ಕಂಸ, ಜರಾಸಂಧ, ಸಾಲ್ವ, ಪೌಂಡ್ರಕ, ಶೃಗಾಲ, ಶಿಶುಪಾಲ, ರಾಜಸ್ವಿಯಾಗಿ ಸಮಯದಲ್ಲಿ ಎಲ್ಲರ ಸಂಹಾರ ಆಯಿತು. ಇನ್ನು ಕೃಷ್ಣ ತನ್ನ ದೇವತೆಗಳೆಲ್ಲ ಭೂಮಿಗೆ ಬರ್ತಾರೆ. ಕೃಷ್ಣ ಭಗವಂತ ನೀನು ಯಾಕೆ ಅವತಾರ ಮಾಡಬೇಕು ಅಂತ ಹೀಗೆ ಪ್ರಾರ್ಥನೆ ಮಾಡಿದ್ದೇವೋ ಆ ಕೆಲಸ ಆಯಿತು. ಆದ್ದರಿಂದ ಇನ್ನು ಪುನಃ ಮರಣ ಬೇಕು. ಯಾಕೆಂದರೆ ಕೃಷ್ಣ ಭೂಲೋಕದಲ್ಲಿರುವಷ್ಟು ಕಾಲ
ಕಲಿಯುಗಕ್ಕೆ ಅವಕಾಶವೇ ಇಲ್ಲ. ಎಲ್ಲ ಕೃತಯುಗದ ಹಾಗೆ ಇರ್ತದೆ. ದುರ್ಯೋಧನ ಯಾವಾಗ ಬಿದ್ದ ಗದಾಯುದ್ಧದಲ್ಲಿ, ಭೀಮಸೇನಿಗೆ ಪೆಟ್ಟಿದ್ದು ಯಾವಾಗ ದುರ್ಯೋಧನ ಸತ್ತ, ಅದು ದ್ವಾಪರ ಯುಗದ ಕೊನೆಯ ದಿವಸ. ಅದರ ಬರೋ ದಿವಸದಿಂದ ಕಲಿಯುಗ ಪ್ರಾರಂಭ ಆಯಿತು. ಆದರೆ ಕೃಷ್ಣ ಪಾಂಡವರು ಇರುವಲ್ಲಿಯವರೆಗೆ ಕಲಿಗೆ ಅವಕಾಶವಿದೆ. ಅದಕ್ಕೋಸ್ಕರ ನೀನು ಭೂಮಿಗೆ ನಿನ್ನ ಲೋಕಕ್ಕೆ ಬರಬೇಕು ಅಂತ ಬ್ರಹ್ಮಾದಿಗಳು ಪುನಃ ಬಂದು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಆಯಿತು ಅಂತ ಹೇಳ್ತಾರೆ. ಅದಕ್ಕೊಂದು ನಿಮಿತ್ತ ಬೇಕಲ್ವ. ಅನೇಕ ಯಾದವರೆಲ್ಲ ಇದ್ದಾರೆ, ಕೌರವರೆಲ್ಲ ಸತ್ತೋಗಿದ್ದಾರೆ. ಪಾಂಡವರ ಸೇನೆಯಲ್ಲಿ ಪಾಂಡವರ 5 ಜನ ಬಿಟ್ಟು ಏನೋ ಹೋಗ್ತಿದ್ದಾರೆ, ಉಳಿದವರು ಯಾರು ಬದುಕಿಲ್ಲ. ಉಳಿದದ್ದು ಯಾರೋ ಎಲ್ಲ ಎದುರುಕೊಳ್ಳದ ಜನ, ಯಾದವರೆಲ್ಲರೂ ಬದುಕಿದ್ದಾರೆ. ಯಾದವರೆಲ್ಲ ಯಾರು ಅಂದರೆ ಕೃಷ್ಣಾವತಾರ ಕಾಲದಲ್ಲಿ ಎಲ್ಲ ದೇವತೆಗಳು ಕೂಡ ಕೃಷ್ಣನ ಸೇವೆಗೆ ಅಂತ ಯಾದವರಾಗಿ ಜನಿಸಿದ್ದಾರೆ. ಹಾಗೆ ದೇವತೆಗಳಾದ್ದರಿಂದ ಅವರಿಗೆ ಎಲ್ಲ ಮನುಷ್ಯರಂತೆ, ಸಾಮಾನ್ಯ ಮನುಷ್ಯರಂತೆ ಸಹಜವಾಗಿರತಕ್ಕಂಥ ಮರಣ ಬರಲಿಕ್ಕೆ ಸಾಧ್ಯವೇ ಇದೆ. ಮತ್ತು ಮರಣ ಹೇಗೆ ಬರಬೇಕು? ಅವರಿಗೆ ಒಂದು ಶಾಪದಿಂದ ಬರಬೇಕು. ಇಲ್ಲ ಯುದ್ಧವನ್ನು ಮಾಡಿಕೊಂಡು ಅಲ್ಲಿ ಮರಣ ಜೀವ ಬಿಡಬೇಕು. ಅವರು ಮಹಾಬಲಿಷ್ಠರಾದ್ದರಿಂದ ಕೃಷ್ಣನ ಆಶ್ರಯ ಇದ್ದಿದ್ದರಿಂದ ಯುದ್ಧದಲ್ಲಿ ಸೋಲು ಅನ್ನೋದು ಇಲ್ಲವೇ ಇಲ್ಲ. ಇನ್ನು ಸಾಮಾನ್ಯವಾಗಿರ್ತಕ್ಕಂಥ ಮರಣ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಕೃಷ್ಣ ನಾಟಕ ಅವರಿಗೆ ಶಾಪವನ್ನು ಕೊಡಿಸಿ ಅವರೆಲ್ಲರನ್ನು ನಿರ್ನಾಮ ಮಾಡಿಕೊಳ್ಳುವಂಥ ತನ್ನ ಅದಕ್ಕೆ ತೆರಳಬೇಕು. ಅದಕ್ಕೆ ಸರಿಯಾಗಿ ಗಾಂಧಾರಿಯ ಶಾಪವನ್ನು ಕೂಡ ಸೇರಿಕೊಳ್ಳುತ್ತೆ. ಯುದ್ಧ ಎಲ್ಲ ಮುಗಿದ ಮೇಲೆ 18 ದಿನ ಯುದ್ಧ ಮುಗಿದ ಮೇಲೆ ಪಾಂಡವರು ಅವರನ್ನು ಕರ್ಕೊಂಡು ಕೃಷ್ಣ ಹೋಗ್ತಾನೆ. ಧೃತರಾಷ್ಟ್ರ ಗಾಂಧಾರಿ ಅರಮನೆ ಹೋಗಿ ನಮಸ್ಕಾರ ಮಾಡಿಸ್ತಾನೆ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಕೃಷ್ಣ ಹೆಸರಲ್ಲಿ ನಮಸ್ಕಾರ ಮಾಡ್ತಾನೆ, ಕಾಣಿಸೋದಿಲ್ಲ. ಧೃತರಾಷ್ಟ್ರನ ಕಣ್ಣು ಕಾಣೋದಿಲ್ಲ. ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದಾನೆ, ನಮಸ್ಕಾರ ಮಾಡ್ತಾನೆ. ನಾನು ಕೃಷ್ಣ ಅಹಂಭವ ವಿಭಾಗವೇ ಕೃಷ್ಣ, ನಾನು ಕೃಷ್ಣ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದಾಗ ಗಾಂಧಾರಿ ಸಿಕ್ಕ. ಕೃಷ್ಣ ನೀನು ಮನಸ್ಸು ಮಾಡಿದ್ರೆ ಯುದ್ಧ ತಡಿಬೋದಿತ್ತು, ನನ್ನ 100 ಜನ ಮಕ್ಕಳನ್ನು ಉಳಿಸ್ಬೋದಿತ್ತು. ಆ ಕೆಲಸ ನೀನು ಮಾಡಲಿಲ್ಲ. ಕುರುವಂಶವನ್ನೇ ನಾಶ ಮಾಡಿಬಿಟ್ಟಿದ್ದೀಯಾ. ಆದ್ದರಿಂದ ಹೇಗೆ ಅನ್ನ ತಗೊಂಡಿರತಕ್ಕಂಥ ಕೌರವ ಪಾಂಡವರು ಹೊಡೆದು ನಾಶವಾಗಿದ್ದಾರೋ ಅದೇ ರೀತಿ ನಿನ್ನ ಎದುಕರು ಕೂಡ ಪರಸ್ಪರ ಕಚ್ಚಾಡಿಕೊಂಡು ಹೊಡೆದಾಡಿಕೊಂಡು ನಾಶ ಆಗಲಿ ಅಂತ ಗಾಂಧಾರಿ ಶಾಪ ಕೊಡ್ತಾರೆ. ಮನುಷ್ಯ ಸ್ತ್ರೀಯರಾಗಲಿ ಪುರುಷರಾಗಲಿ ದೇವತೆಗಳಿಗೆ ಕೊಟ್ಟಿರತಕ್ಕಂಥ ಶಾಪ ಏನೂ ಆಗೋದಿಲ್ಲ. ಸರ್ವೋತ್ತಮನಾಗಿರ್ತಕ್ಕಂಥ ಕೃಷ್ಣನಿಗೆ ಯಾರಾದರೂ ಶಾಪ ಕೊಡಲಿಕ್ಕೆ ಸಾಧ್ಯ. ಆದರೂ ಏನು ಮಾಡ್ತಾರೆ ಭಗವಂತ? ಶಾಪವನ್ನು ಸ್ವೀಕಾರ ಮಾಡಿದ. ಯಾಕೆ? ಇಲ್ಲ ಅಂದರೆ ಎದುಕರ ನಾಶ ಆಗಲಿಕ್ಕೆ ಸಾಧ್ಯ. ಇದು ಒಂದು ಶಾಪ. ಮತ್ತೊಮ್ಮೆ ಏನಾಗುತ್ತೆ? ಅಸುರಾವೇಶದಿಂದ ಎಲ್ಲ ಯಾದವರು ಸೇರಿಕೊಂಡಿರ್ತಾರೆ. ಅನೇಕ ಜನ ಋಷಿಮುನಿಗಳು ಬಂದಿರ್ತಾರೆ. ಅನೇಕ ಜನ ಋಷಿಗಳು ಕೃಷ್ಣನ ದರ್ಶನಕ್ಕೆ ಅಂತ ಬರ್ತಾರೆ. ಇವರಲ್ಲಿ ಏನು ಮಾಡಬೇಕು? ಋಷಿಮುನಿಗಳಿಗೆ ಅವಮಾನ ಮಾಡಬೇಕು ಅಂತ ಸಾಂಬ, ಕೃಷ್ಣನ ಮಗ, ಕೃಷ್ಣನಿಗೆ ಜಾಂಬವತಿಯಲ್ಲಿ ಜನಿಸಿದ ಮಗ ಸಾಂಬ, ಅವನಿಗೊಂದು ವೇಷ ಹಾಕಿ, ಹುಡುಗಿಯ ವೇಷ, ಗರ್ಭಿಣಿ ಸ್ತ್ರೀಯ ವೇಷವನ್ನು ಹಾಕಿ ಋಷಿಗಳ ಮುಂದೆ ನಿಲ್ಲಿಸ್ತಾರೆ. ನೋಡಿ, ನಮ್ಮ ಯದುಕುಲದ ಸ್ತ್ರೀಯವಳು ಗರ್ಭಿಣಿಯಾಗಿದ್ದಾಳೆ, ಇವಳಿಗೆ ಗಂಡು ಮಗು ಹುಟ್ಟುತ್ತೋ ಹೆಣ್ಣು ಮಗು ಹುಟ್ಟುತ್ತೋ ಅಂತ ಪ್ರಶ್ನೆ ಮಾಡ್ತಾರೆ. ಗೊತ್ತಾಯ್ತು ಋಷಿಗಳಿಗೆ ಕೋಪ ಬರುತ್ತೆ. ನಮ್ಮನ್ನೇ ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಗಂಡು ಹುಟ್ಟೋದಿಲ್ಲ, ಹೆಣ್ಣು ಹುಟ್ಟೋದಿಲ್ಲ. ನಿಮ್ಮ ಯದುಕುಲ ನಾಶಕ್ಕೋಸ್ಕರ ಒಂದು ಒನಕೆ ಹುಟ್ಟುತ್ತೆ ಕೈಬಿಡ್ತಾರೆ. ಅವ್ರಿಗೆ ಭಯ ಆಯಿತು. ಆ ಗರ್ಭಿಣಿ ವೇಷ ಅಲ್ವಾ, ಒಳಗೆ ಬಟ್ಟೆಯೆಲ್ಲ ಇಟ್ಟಿರ್ತಾರೆ, ಹೊಟ್ಟೆ ಬರಲಿ. ಆ ಬಟ್ಟೆ ತೆಗೆದು ನೋಡಿದ್ರೆ ದೊಡ್ಡದಾಗಿರ್ತಕ್ಕಂಥ ಕಬ್ಬಿಣದ ಒನಕೆ ಸಿಗುತ್ತೆ. ಭಯ ಆಗುತ್ತೆ. ಅವ್ರಿಗೆ ಏನು ಮಾಡಬೇಕು? ರಾಜ ಉಗ್ರಸೇನ ಅಂತ ಹೋಗಿ ಹೇಳ್ತಾರೆ. ಉಗ್ರಸೇನ ಹೇಳ್ತಾರೆ, ನೋಡಿ ಅದನ್ನೇನು ಮಾಡೋದು ಬೇಡ, ಪುಡಿ ಮಾಡಿ, ಕುಟ್ಟಿ ಮಿಕ್ಸರ್ ಗ್ರೈಂಡರ್ ಪುಡಿ ಮಾಡಿ ಅದನ್ನು ಸಮುದ್ರಕ್ಕೆ ಹಾಕಿಬಿಡಿ ಪುಡಿಯನ್ನು ಅಂತ ಹೇಳ್ತಾರೆ. ಎಲ್ಲ ಪುಡಿಯನ್ನು ಮಾಡಿ ಸಮುದ್ರಕ್ಕೆ ಹಾಕ್ತಾರೆ. ಒಂದು ಎಷ್ಟು ಒಂದು ತುಂಡು ಉಳ್ಕೊಂಡು ಕಬ್ಬಿಣದ ತುಂಡು ಎಷ್ಟು ಕುಟ್ಟಿದ್ರು ಪುಡಿ ಆಗುತ್ತೆ. ಹಾಗೆ ಎಸೆದಿರ್ತಾರೆ. ಎಸೆದಾಗ ಅದನ್ನು ಒಂದು ಮೀನನ್ನು ಆ ಮೀನನ್ನು ಹಿಡಿತಾನೆ. ಹಿಡಿದಾಗ ಅದನ್ನು ಕತ್ತರಿಸಿದಾಗ ಆ ಕಬ್ಬಿಣದ ತುಂಡು ಸಿಗುತ್ತೆ. ಅವನೊಂದು ಬೇಟೆಗಾರ ನೋಡ್ತಾನೆ, ಹರಿತವಾಗಿರತಕ್ಕಂಥ ಕಬ್ಬಿಣದ ತುಂಡು ತನ್ನ ಬಾಣದ ತುದಿಗೆ ಅದನ್ನು ಜೋಡಿಸಿಕೊಳ್ತಾನೆ. ವೆಲ್ಡ್ ಮಾಡಿಬಿಟ್ಟು ಅದನ್ನು ಮಾಡಿ ತುದಿ ಹಾಕ್ಕೊಳ್ತಾನೆ. ಈ ಕಡೆಯಿಂದ ಆ ಪುಡಿ ಮಾಡಿ ಹಾಕಿರತಕ್ಕಂಥ ಸಮುದ್ರಕ್ಕೆ ಹಾಕಿರತಕ್ಕಂಥ ಪುಡಿಯನ್ನು ಏನಾಗುತ್ತೆ? ಸಮುದ್ರ ಯಾವುದನ್ನು ತನ್ನಲ್ಲಿ ಇಟ್ಕೊಳ್ಳೋದಿಲ್ಲ. ಏನೇ ಹಾಕಿ ಸಮುದ್ರದಲ್ಲಿ ಏನು ಪದಾರ್ಥಗಳಿದ್ದಾವೋ ಅದು ಅದರಲ್ಲಿ ಇರ್ತದೆ. ಹೊರಗಡೆಯಿಂದ ನಾವು ಏನೇ ಸಮುದ್ರಕ್ಕೆ ಹಾಕಿದರೂ ಕೂಡ ಅದು ತನ್ನಲ್ಲಿ ಇಟ್ಟುಕೊಳ್ಳೋದಿಲ್ಲ. ಮತ್ತೇನಾಗುತ್ತೆ? ತೀರಕ್ಕೆ ಬಂದು ಎಸೆದುಬಿಡುತ್ತೆ. ಹಾಗೆ ಅದೆಲ್ಲ ಪುಡಿ ಏನಾಗುತ್ತೆ? ಸಮುದ್ರದ ತೀರಕ್ಕೆ ಬಂದು ಅದು ಎಲ್ಲಿ ಬಿದ್ದಿದೆ ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಹುಲ್ಲು ಬೆಳೆದು ಹುಲ್ಲಾಗಿ ಬೆಳೆದು ನೋಡೋದಕ್ಕೆ ಆ ಹುಲ್ಲನ್ನು ಕಿತ್ತಿದ್ರೆ ಅದು ಒಂದು ಖಡ್ಗ ಹೇಗೆ ಶಾರ್ಪ್ ಇರುತ್ತೆ, ಹರಿತವಾಗಿರುತ್ತೆ, ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಆಯುಧ ಆಗಿರುತ್ತೆ. ಬರೀ ಒಂದು ಹುಲ್ಲು ಬಂದದ್ದು ಎಷ್ಟು? ಒಂದು ಕಬ್ಬಿಣದ ಒಣಕೆ. ಅದನ್ನು ಪುಡಿ ಮಾಡಿ ಹಾಕಿದ್ದಕ್ಕೆ ಆ ತೀರದ ಚೂಟೆಲ್ಲ ಹುಲ್ಲು ಬೆಳೆಕೊಂಡು ಬಿಟ್ಟಿದೆ. ಒಂದೊಂದು ಹುಲ್ಲು ಕಡ್ಡಿ ಒಂದೊಂದು ಖಡ್ಗದ ರೂಪದಲ್ಲಿ ಆಗಿಬಿಡುತ್ತೆ. ಇದು ಭಗವಂತ ಮಾಡತಕ್ಕಂಥ ಒಂದು ಪ್ರಸಂಗ. ಅವನಿಗೇನಾಗುತ್ತೆ? ಎಲ್ಲ ಸಿದ್ಧ ಆಗಿದೆ.
ಭಗವಂತ ಉದ್ಧವ, ಭಗವಂತನ ಭಕ್ತ, ಮಹಾಭಕ್ತ ಉದ್ಧವ, ಅವನಿಗೆ ಉಪದೇಶವನ್ನು ಮಾಡ್ತಾನೆ. 11ನೇ ಸ್ಕಂಧದಲ್ಲಿ ಬರ್ತದೆ. ಕೃಷ್ಣಾವತಾರದ ಕಥೆಯಲ್ಲಿ ಆದಮೇಲೆ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾನೆ. ಉದ್ಧವನೊಬ್ಬನನ್ನು ಬಿಟ್ಟು ಎಲ್ಲರನ್ನ ಸಂಹಾರ ಮಾಡಿಸಿ ಬಿಡ್ತಾನೆ ಕೃಷ್ಣ. ಪರಸ್ಪರ ಹೊಡೆದಾಡಿಕೊಂಡು ಉದ್ಧವನಿಗೆ ಒಂದಿಷ್ಟು ಉಪದೇಶ ಮಾಡ್ತಾನೆ. ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಉಪದೇಶವನ್ನು ಮಾಡಿದಂತೆ ಅದು ಭಗವದ್ಗೀತೆ ಅಂತ ಪ್ರಸಿದ್ಧ. ಇಲ್ಲಿ ಉದ್ಧವನಿಗೆ ಅದೇ ಉಪದೇಶವನ್ನು ಮತ್ತೆ ಮಾಡ್ತಾನೆ. ಉದ್ಧವ ಗೀತೆ ಅಂತ ಪ್ರಸಿದ್ಧ ಆಗುತ್ತೆ. ನೋಡು ಉದ್ಧವ, ಈ ಉಪದೇಶವನ್ನು ನಾನು ಕೊಟ್ಟಿರ್ತಕ್ಕಂಥ ಉಪದೇಶವನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅಂತ ಉದ್ಧವನೊಬ್ಬನನ್ನು ಉಳಿಸ್ತಾನೆ. ಆ ಜ್ಞಾನ ಪರಂಪರೆಯನ್ನು ಬೆಳೆಸುವುದಕ್ಕೋಸ್ಕರ ಉದ್ಧವನನ್ನು ಕಳುಹಿಸಿಕೊಡ್ತಾನೆ. ಒಬ್ಬ ಹೋಗಿ ಬದರಿ ಕ್ಷೇತ್ರಕ್ಕೆ ಹೋಗು, ಹರಿದ್ವಾರಕ್ಕೆ ಹೋಗು, ಅಲ್ಲಿ ಜನಗಳಿಗೆ, ಭಗವಂತನ ಭಕ್ತರಿಗೆಲ್ಲ ನನ್ನ ಉಪದೇಶವನ್ನು ನೀಡುವಂತೆ ಕಳುಹಿಸಿಕೊಡ್ತಾನೆ. ಆನಂತರ ಅನೇಕ ಅಪಶಕುನಗಳು, ಉತ್ಪಾದನೆಗಳು ಬರುವುದಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ, ಅಪಶಕುನ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಗ್ರಹಣ ಬೇರೆ ಬರ್ತಾ ಇದೆ. ಗ್ರಹಣ ಸಮಯದಲ್ಲಿ ಸಮುದ್ರ ಸ್ನಾನ ಮಾಡಬೇಕಲ್ಲ. ಪ್ರವಾಸ ಕ್ಷೇತ್ರ, ದ್ವಾರಕಾಪಟ್ಟಣದ ಸ್ವಲ್ಪ ದೂರ ಇರತಕ್ಕಂಥ ಪ್ರವಾಸ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿ ಸ್ನಾನಾದಿಗಳನ್ನು, ತೀರ್ಥ ಸ್ನಾನ, ಯಜ್ಞ ಯಾಗ ಮಾಡಬೇಕು ಗ್ರಹಣ ಸಮಯದಲ್ಲಿ. ಅದನ್ನೆಲ್ಲ ಅಲ್ಲಿ ಮಾಡೋಣ. ಎಲ್ಲ ಯಾದವರು ಬನ್ನಿ. ಎಲ್ಲರೂ ಅಲ್ಲ, ಎಲ್ಲರೂ ಅಂದರೆ ಹಿರಿಯರು, ವೃದ್ಧರು ಮತ್ತು ಸ್ತ್ರೀಯರು ಮತ್ತು ಮಕ್ಕಳು, ಇಷ್ಟು ಜನರನ್ನು ಬಿಟ್ಟು ಉಳಿದವರೆಲ್ಲ ಬನ್ನಿ, ಯುವಕರೆಲ್ಲ ಬನ್ನಿ ಅಂತ ಕರೀತಾರೆ. ಹಾಗೆ ಆ ವೃದ್ಧರಾಗಿರತಕ್ಕಂಥ ಕೆಲವರು ವೃದ್ಧರು ಅಂದರೆ ಉಗ್ರಸೇನ, ವಸುದೇವ, ಇವರೆಲ್ಲ. ಆಮೇಲೆ ಸ್ತ್ರೀಯರೆಲ್ಲರೂ ಮತ್ತು ಮಕ್ಕಳು ಇವರೆಲ್ಲರೂ ಕೂಡ ಶಂಖಚೂಡ ಅಂತ, ಶಂಖೋದ್ಧಾರ ಅಂತ ಮತ್ತೊಂದು ಕ್ಷೇತ್ರಕ್ಕೆ ಹೋಗುತ್ತಾರೆ. ಕೃಷ್ಣ ಪ್ರವಾಸ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಸ್ನಾನ, ಪಿತೃಕಾರ್ಯ, ಯಜ್ಞ, ಯಾಗ, ದಾನ ಎಲ್ಲವನ್ನು ಮಾಡ್ತಾರೆ. ಮಧ್ಯಾಹ್ನ ಊಟ, ಸಾಯಂಕಾಲದ ಹೊತ್ತಿನಲ್ಲೂ ಕೂಡ ಮದ್ಯಪಾನವನ್ನು ಮಾಡ್ತಾರೆ. ಅಲ್ಲಿಯವರೆಗೆ ಸರಿ. ಅದಾದ ಮೇಲೆ ಏನಾಗೋದು, ಒಬ್ಬರನ್ನೊಬ್ಬರು ಬೈಕೊಳ್ಳಿಕ್ಕೆ ಶುರು. ಅವನಿಗೆ ಇವನು ಬೈಯೋದು, ಇವನಿಗೆ ಅವನು ಬೈಯೋದು. ನೀನು ಕೃತವರ್ಮ, ನೀನು ಕೌರವರ ಬಳಿ ಹೋಗಿದ್ದೀಯ ಅಂತ ಸಾತ್ವಿಕ ಬೈತಾನೆ. ಈಗ ಒಬ್ಬರೊಬ್ಬರು ಬೈಕೊಂಡು ಏನು ಮಾಡ್ತಾರೆ, ಯುದ್ಧವನ್ನು ಮಾಡ್ತಾರೆ. ಅವರವರು ಹೊಡ್ಕೊಳ್ತಾರೆ. ಹೊಡ್ಕೊಂಡು ಏನಾಗೋದು, ಯಾರೂ ಸೋಲೋದಿಲ್ಲ, ಯಾರೂ ಗೆಲ್ಲೋದಿಲ್ಲ. ಅವರ ಆಯುಧಗಳೆಲ್ಲ ಖಾಲಿ ಆಯಿತು. ಮತ್ತೇನು ಮಾಡ್ತಾರೆ, ಆಯುಧ ಇಲ್ಲ ಅಂತ ಆದಾಗ ಅಲ್ಲಿ ಬೆಳೆದಿತ್ತಲ್ವ ಹುಲ್ಲನ್ನು ಕಿತ್ತುಕೊಳ್ತಾರೆ. ಹುಲ್ಲನ್ನು ಕಿತ್ತುಕೊಂಡಾಗ ಅದು ಆಯುಧ ಆಗಿಬಿಡುತ್ತೆ. ಖಡ್ಗದಂತೆ ಆಯುಧ ಆಯಿತು. ಒಬ್ಬರೊಬ್ಬರು ಹೊಡ್ಕೊಳ್ತಾರೆ. ಈಗ ಎಲ್ಲರೂ ಹುಡುಕೊಂಡು ನಾಶ ಆಗ್ತಾ ಇರ್ತಾರೆ. ಬಲರಾಮ ಬರ್ತಾನೆ, ನೀವು ಯಾಕೆ ಹೊಡ್ಕೊಂಡು ಸಾಯ್ತೀರಾ ಅಂತ ಬಲರಾಮ ಬಂದಾಗ ಅಸುರಾವೇಶ, ಮದ್ಯಪಾನ ಮಾಡಿದ್ದಾರೆ, ಬುದ್ಧಿ ಇಲ್ಲ. ಏನು ಮಾಡ್ತಾರೆ, ಬಲರಾಮನಿಗೆ ಹೊಡೆಯೋದು. ನೋಡಿ, ಕೃಷ್ಣ ಅಣ್ಣನಾಗಿರ್ತಕ್ಕಂಥ ಬಲರಾಮನಿಗೆ ಯಾದವರು ಹೊಡೆಯೋದಕ್ಕೆ ಹೋದಾಗ ಬಲರಾಮ ಸುಮ್ಮನೆ ಇರ್ತಾನೆ, ಕೋಪ ಬರೋದಿಲ್ಲ. ಬಲರಾಮ ಏನು ಮಾಡ್ತಾನೆ, ಬಲರಾಮನು ಹುಲ್ಲನ್ನು ಕಿತ್ತಿ ಹೊಡಿತಾನೆ. ಅನೇಕ ಜನರನ್ನು ಬಲರಾಮನ ಸಂಹಾರ ಮಾಡಿ ಎಲ್ಲ ಯಾದವರು ನಾಶ. ಅಲ್ಲಿ ಹೋಗಿರತಕ್ಕಂಥವ್ರು ಒಬ್ಬರು ಉಳಿಯೋದಿಲ್ಲ, ಎಲ್ಲರೂ ನಾಶ ಆಗ್ತಾನೆ. ಬಲರಾಮ ಒಬ್ಬ ಉಳಿತಾನೆ. ದೂರದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಕೃಷ್ಣ ನೋಡ್ತಾ ಇರ್ತಾನೆ. ಯದುಕುಲದ ಸಂಹಾರ ಆಗಬೇಕು ಕೃಷ್ಣ ಯಾಕೆ ಸಂಹಾರ ಮಾಡಬೇಕಿತ್ತು ಅಂದರೆ, ಯಾದವರಿಗೆ ಸಾಮಾನ್ಯವಾಗಿರತಕ್ಕಂಥ ಮರಣ ಬರೋದೇ ಇಲ್ಲ. ಎಲ್ಲಿಯವರೆಗೆ ಯದುವಂಶ ಭೂಲೋಕದಲ್ಲಿ ಇರುತ್ತೆ ಅಲ್ಲಿಯವರೆಗೆ ಕಲಿಯುಗ ಬರೋದು. ಅದಕ್ಕೋಸ್ಕರ ಭಗವಂತ ಏನು ಮಾಡಬೇಕು, ಎಲ್ಲರನ್ನು ಸಂಹಾರ ಮಾಡಿಸ್ತಾನೆ. ಬಲರಾಮನಿಗೆ ಹೇಳ್ತಾನೆ, ನೀನು ಕೂಡ ನಿನ್ನ ದೇಹವನ್ನು ಬಿಟ್ಟು ನಿನ್ನ ಮೂಲ ರೂಪಕ್ಕೆ ಹೋಗು ಅಂತ ಹೇಳ್ತಾನೆ. ಬಲರಾಮನಿಗೆ ಜ್ಞಾನೋದಯ ಆಗುತ್ತೆ. ನೀರಿನ ಒಳಗೆ, ಸಮುದ್ರದೊಳಗೆ ಪ್ರವೇಶ ಮಾಡ್ತಾನೆ. ತನ್ನ ದೇಹವನ್ನು ಬಿಟ್ಟು ಸ್ವತಃ ಶೇಷನೊಳಗೆ ಪ್ರವೇಶ ಮಾಡ್ತಾನೆ ಕೃಷ್ಣ. ಆಗ ಪುನಃ ಬ್ರಹ್ಮಾಂಡ ದೇವತೆಗಳು ಬರ್ತಾರೆ. ಬ್ರಹ್ಮಾಂಡ ದೇವತೆಗಳ ಬಗ್ಗೆ ಪ್ರಾರ್ಥನೆ ಮಾಡಿದಾಗ ಭಗವಂತ ಲೋಕಕ್ಕೆ ಹೋಗಬೇಕು. ಏನು ಮಾಡಬೇಕು, ಕೃಷ್ಣ ಸಶರೀರನಾಗಿ ಲೋಕಕ್ಕೆ ಹೋಗ್ತಾನೆ. ಕೃಷ್ಣನಿಗೆ ದೇಹ ತ್ಯಾಗ ಅಂತಿಲ್ಲ. ಆದರೆ ಲೋಕವೊಂದು ನಿಯಮ ಇರಬೇಕು. ಅಜ್ಞ ಜನರಿಗೆ, ಅಸುರ ಜನರಿಗೆ ಒಂದು ಮೋಹವನ್ನು ಕೊಡಬೇಕು. ತಾನು ದೇಹ ತ್ಯಾಗವನ್ನು ಮಾಡಿದಂತೆ ನಟಿಸಬೇಕು. ಅದಕ್ಕೋಸ್ಕರ ಯಾಕೆ, ಗಾಂಧಾರಿಯ ಶಾಪ ಇದೆ, ಆ ಶಾಪ ಸತ್ಯ ಆಗಬೇಕು. ಅದಕ್ಕೋಸ್ಕರ ಏನು ಮಾಡ್ತಾನೆ, ಆ ಕಬ್ಬಿಣದ ತುಂಡು ಏನು ಸಿಕ್ಕಿತ್ತು ಒಬ್ಬ ಬೇಟೆಗಾರನಿಗೆ, ತನ್ನ ಬಾಣಕ್ಕೆ ಜೋಡಿಸಿಕೊಂಡಿದ್ದಾರಲ್ಲ, ಅವನಿಗೆ ಕೃಷ್ಣ ಮರಕ್ಕೆ ಒರಗಿ ಕೂತ್ಕೊಂಡಿದ್ದಾನೆ. ಕಾಲ ಮೇಲೆ ಕಾಲು ಹಾಕೊಂಡಿದ್ದಾನೆ. ಕೃಷ್ಣನ ಕಾಲು ಅವನಿಗೆ ಜಿಂಕಿಯಂತೆ ಕಾಣಿಸಿದೆ. ಕೃಷ್ಣನ ಕಾಲು ಅವನಿಗೆ ಭಗವಂತನ ವಜ್ರ ಧ್ವಜ, ವಜ್ರ ಅಂಕುಶ ಪದ್ಮ ಚಿಹ್ನಿತವಾಗಿರತಕ್ಕಂಥ ಸುಂದರವಾದ ಭಗವಂತನ ಪಾದ ಭಕ್ತರಿಗೆ ಪಾದದರ್ಶನ. ಭಗವಂತನನ್ನು ದೇವರನ್ನು ನೋಡಬೇಕಾದ್ರೆ ದೇವಸ್ಥಾನಗಳಿಗೆ ಹೋದಾಗ ದೇವರ ಪಾದವನ್ನು ನೋಡಬೇಕು, ಪಾದ ದರ್ಶನವನ್ನು ಮಾಡಬೇಕು ಅಂತ. ವೈಕುಂಠಕ್ಕೆ ಹೋದಾಗ ಎಲ್ಲ ದೇವತೆಗಳು ಭಗವಂತನ ಪಾದವನ್ನೇ ನೋಡ್ತಾರೆ. ಹಾಗೆ ಭಗವಂತನ ಪಾದ ದರ್ಶನ ಅತ್ಯಂತ ಶ್ರೇಷ್ಠ. ಆ ಬೇಟೆಗಾರನಿಗೆ ಭಗವಂತನ ಪಾದದಂತೆ ಕಾಣಿಸುತ್ತೆ, ಅದು ಜಿಂಕೆಯಂತೆ ಕಾಣಿಸುತ್ತೆ. ಬಾಣ ನೋಡ್ತಾನೆ, ಕೃಷ್ಣನ ಹೆಬ್ಬೆರಳಿಗೆ ಬಾಣ ತಗಲುತ್ತೆ. ಕೃಷ್ಣನ ಹೆಬ್ಬೆರಳಿಗೆ ಬಾಣ ತಗಲುವುದಂದರೆ ಮನುಷ್ಯನಂತೆ ರಕ್ತ, ಮಾಂಸ, ಮೂಳೆಗಳಿಂದ, ಚರ್ಮಗಳಿಂದ ನಿರ್ಮಿತವಾಗಿರತಕ್ಕಂಥ ಶರೀರಕ್ಕೆ ತಗಲುತ್ತೆ, ಗಾಯ ಆಗುತ್ತೆ. ಭಗವಂತನ ಶರೀರ ಹಾಗೆ ಅಲ್ಲ, ಅದು ಜ್ಞಾನಾನಂದಮಯವಾಗಿರತಕ್ಕಂಥ ಶರೀರ. ಗಾಳಿಗೆ ಗುದ್ದಿದರೆ ಏನಾಗುತ್ತೆ, ಗಾಳಿಗೆ ಏನಾಗುತ್ತೆ, ಗಾಳಿ ಕಾಣಿಸೋದಿಲ್ಲ. ಹಾಗೆ ಭಗವಂತನ ಶರೀರವೂ ಹಾಗೆ
ಶರೀರದಲ್ಲಿ ತೆಗೆದು ಹಾಕತಕ್ಕಂಥ ಬೇಡವಾಗಿರ್ತಕ್ಕಂಥ ಪದಾರ್ಥವೇ ಇಲ್ಲ. ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ, ಆ ಕಾಲದಲ್ಲಿ ವನಮಾನ ಬಿಡುವಾಗ ಒಂದು ಕೃತಕ ಶರೀರವನ್ನು ಸೃಷ್ಟಿ ಮಾಡಿಬಿಟ್ಟ. ಕೃತಕ ಶರೀರ ತನ್ನಂತೆ ಇರತಕ್ಕಂಥ ಶರೀರವನ್ನು ಸೃಷ್ಟಿ ಮಾಡ್ತಾನೆ ಕೃಷ್ಣ. ಆ ಸ್ಥಳದಲ್ಲಿ ಇರ್ತಾನೆ, ಅಲ್ಲಿಂದ ಅದೃಶ್ಯನಾಗ್ತಾನೆ. ಅದೃಶ್ಯನಾಗಿ ತನ್ನ ಲೋಕಕ್ಕೆ ಹೋಗುತ್ತಾನೆ. ತನ್ನ ಲೋಕಕ್ಕೆ ಹೋಗತಕ್ಕಂಥ ದೃಶ್ಯ ಎಲ್ಲ ದೇವತೆಗಳಿಗೆ ಕಾಣಿಸುತ್ತೆ. ದೇವತೆಗಳು ಸ್ವಾಗತ ಮಾಡ್ತಾರೆ, ಕೃಷ್ಣನಿಗೆ ಘೋಷಣೆ ಆಗ್ತಾರೆ, ದೇವತೆಗಳು ಕರ್ಕೊಂಡು ಹೋಗ್ತಾರೆ. ದೇವತೆಗಳ ಸಮೇತ ಭಗವಂತ ತೆರಳುತ್ತಾ ಇದ್ದಾನೆ. ಅದು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಯಾಕೆ? ಒಂದು ಕೃತಕ ಶರೀರವನ್ನು ಕೃಷ್ಣ ಒಂದು ನಿರ್ಮಾಣ ಮಾಡಿ ಇಟ್ಟು ಹೋಗಿದ್ದಾನೆ. ನೋಡೋದಕ್ಕೂ ಶರೀರ ಹಾಗೆ ಕಾಣಿ ಕೃಷ್ಣ ಅಂತೆ ಇರತಕ್ಕಂಥ ಒಂದು ಶರೀರ ನಾವು ಮಾಡ್ತೇವೆ. ಮ್ಯೂಸಿಯಂನಲ್ಲೇ ಒಳ್ಳೆ ಸಾಧನೆ ಮಾಡತಕ್ಕಂಥ ಪ್ರಧಾನಮಂತ್ರಿಗಳ ಮುಖ್ಯಮಂತ್ರಿಗಳಿಗೆ ಏನು ಮಾಡ್ತಾರೆ, ಒಂದು ವ್ಯಾಕ್ಸ್ ಒಂದು ಸ್ಟ್ಯಾಚ್ಯೂ ಮಾಡಿರ್ತಾರೆ. ಎಷ್ಟು ಇರ್ತಾರೆ ನೋಡೋದಕ್ಕೆ ಹಾಗೆ ಇರ್ತದೆ. ಅದೇ ರೀತಿ ಕೃಷ್ಣನಂತೆ ಇರತಕ್ಕಂಥ ಒಂದು ಪ್ರತಿಮೆ ಅಷ್ಟೇ ಅದನ್ನು ನಿರ್ಮಾಣ ಮಾಡಿರ್ತಾನೆ. ಕೃಷ್ಣ ಪರಂಧಾಮಕ್ಕೆ ತೆರಳುತ್ತಾನೆ. ಹೀಗೆ ಕೃಷ್ಣ ತನ್ನ ಅವತಾರವನ್ನು ಸಮಾಪ್ತಿ ಮಾಡತಕ್ಕಂಥದ್ದು ಈ ರೀತಿ ಅಂತ ಗೊತ್ತಾಯಿತು ಪಾಂಡವರಿಗೆ. ಅರ್ಜುನನ್ನು ಕಳುಹಿಸಿಕೊಡ್ತಾನೆ. ಅರ್ಜುನ ಒಂದೇ ಏನು ಮಾಡ್ತಾನೆ, ಆ ಪ್ರತಿಮೆ ಸಂಸ್ಕಾರವನ್ನು ಮಾಡ್ತಾನೆ. ಮನುಷ್ಯರಿಗೆ ಮಾಡ್ತಕ್ಕಂಥ ರೀತಿಯ ಸಂಸ್ಕಾರವನ್ನು ಮಾಡ್ತಾನೆ. ಎಲ್ಲ ಕೃಷ್ಣನ ಪತ್ನಿಯರಿದ್ದಾರೆ 16,100 ಜನ. ಯಾವಾಗ ಕೃಷ್ಣ ಪರಧಾಮಕ್ಕೆ ತೆರಳಲು ಅದೇ ಸಮಯದಲ್ಲಿ ಕೃಷ್ಣನ ಇಬ್ಬರು ಪತ್ನಿಯರು ಮಹಾಲಕ್ಷ್ಮಿಯ ರೂಪಗಳು ಇಬ್ಬರು ತಮ್ಮ ಅಂದರೆ ವಿಶೇಷವಾಗಿ ಅದೃಶ್ಯರಾಗಿ ಅವರು ಕೂಡ ಭಗವಂತನ ಜೊತೆಯಲ್ಲಿ ತೆರಳುತ್ತಾರೆ. ಉಳಿದಿರತಕ್ಕಂಥ ಪತ್ನಿಯರು ಸಹಗಮನದ ರೀತಿಯಲ್ಲಿ ದೇಹತ್ಯಾಗವನ್ನು ಮಾಡತಕ್ಕಂಥದ್ದು ತಮ್ಮ ಯೋಗ ಶಕ್ತಿಯಿಂದ. ಉಳಿದಿರತಕ್ಕಂಥ 16,100 ಜನರನ್ನು ಕರ್ಕೊಂಡು ಬರ್ತಾನೆ. ಅವರೆಲ್ಲರಿಗೂ ಕೂಡ ಮಾರ್ಗ ಮಧ್ಯದಲ್ಲಿ ಯವನರ ಉಲ್ಲೇಖರು ಅಪಹಾರ ಮಾಡಿಕೊಡ್ತಾರೆ. ಅವರಿಗೆ ಅಹಂಕಾರ, ನಾವು ಕೃಷ್ಣನ ಪತ್ನಿ ಅನ್ನುವಂಥ ಅಹಂಕಾರ ಇತ್ತು. ಲೇಖರೆಲ್ಲ ಅವರನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೆ. ಉಳಿದಿರತಕ್ಕಂಥ ಒಂದಿಷ್ಟು ಜನರನ್ನು ವೃದ್ಧರನ್ನು ಕರ್ಕೊಂಡು ಬರ್ತಾನೆ ಅರ್ಜುನ. ಕೃಷ್ಣ ಹೇಳಿರ್ತಾನೆ ಅವನಿಗೆ, ನೀನು ಹೊರಟು ಬಿಡು, ಪ್ರವಾಸ ಏನು ದ್ವಾರಕಾ ಕ್ಷೇತ್ರ ನಾನು ಪರಧಾಮಕ್ಕೆ ತೆರಳಿದ ಕೂಡಲೇ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ ಅಂತ ಹೇಳಿರ್ತಾನೆ ಕೃಷ್ಣ. ಭಗವಂತ ವಾಸ ಮಾಡಿಕೊಂಡಿರ್ತಕ್ಕಂಥ ಕೃಷ್ಣನ ಮನೆ ಭಗವಂತನ ಮಂದಿರ ಬಂದು ಬಿಟ್ಟು ಇಡೀ ದ್ವಾರಕಾಪಟ್ಟಣ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಅರ್ಜುನ ಕರ್ಕೊಂಡು ಬರ್ತಾನೆ. ಕೃಷ್ಣನ ಮಗ ಪ್ರದ್ಯುಮ್ನ, ಪ್ರದ್ಯುಮ್ನ ಮಗ ಅನಿರುದ್ಧ, ಅನಿರುದ್ಧನ ಮಗ ವಜ್ರ, ಚಿಕ್ಕ ಮಗ, ಅವನೊಬ್ಬನೇ ಇರ್ತಾನೆ. ಕರ್ಕೊಂಡು ಬರ್ತಾನೆ. ಕೃಷ್ಣ ಇಲ್ಲಾಂದರೆ ನಾವು ಯಾಕೆ ತಿಳಿಯಬೇಕು ಅಂತ ಎಲ್ಲ ಪಾಂಡವರು ಕೂಡ ಸ್ವರ್ಗಾರೋಹಣ ಪರ್ವ ಅಂತ ಕೊನೆಯಲ್ಲಿ ಮಹಾಭಾರತದಲ್ಲಿ ಅವರು ಕೂಡ ತಮ್ಮ ಮಗ ಅಂದರೆ ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ ಅವನೊಬ್ಬನೇ ಬಂದಿರ್ತಾನೆ. ಪರೀಕ್ಷಿತ್ ರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಹಸ್ತಿನಾವತಿಯಲ್ಲಿ. ಪಾಂಡವರು ಇನ್ನೊಂದು ಪಟ್ಟಣ ಇದೆ ಇಂದ್ರಪ್ರಸ್ಥ, ಅಲ್ಲಿ ದ್ವಾರಕಾ ಪಟ್ಟಣ ಒಳಗೆ ಹೋಗಿ ಅನಿರುದ್ಧನ ಮಗ ವಜ್ರ ಇದ್ದಾನೆ. ವಜ್ರನನ್ನು ಇಂದ್ರಪ್ರಸ್ಥದಲ್ಲಿ ಪಟ್ಟಾಭಿಷೇಕ ಮಾಡಿ ಪಾಂಡವರು ಕೂಡ ಪರಂಧಾಮಕ್ಕೆ ಅವರು ತೆರಳಿಬಿಡ್ತಾರೆ. ಹೀಗೆ ಆ ಕಥೆಯನ್ನು ಸಮಾಪ್ತಿ ಮಾಡ್ತಾರೆ, ಕೃಷ್ಣಾವತಾರದ ಕಥೆಯನ್ನು. ಅನಂತರ ಜಯಂತಿಯ ಉಪಾಖ್ಯಾನ ಅಂತ ವಿಶೇಷವಾಗಿ ಕೃಷ್ಣ ಉಪದೇಶವನ್ನು ಮಾಡಿರತಕ್ಕಂಥದ್ದು ಆ ಉದ್ಧವರಿಗೆ ಉದ್ಧವಗೀತೆ ಅಂತ ಪ್ರಸಿದ್ಧ ಆಗುತ್ತೆ. ಅಲ್ಲಿ 12 ಜನ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ 24 ಗುರುಗಳನ್ನು ಕೂಡ ಹೆಸರಿಸ್ತಾನೆ. ಇಷ್ಟು ವಿಷಯವನ್ನು ಹೇಳ್ತಾರೆ. ಯಾರು? ಪರೀಕ್ಷಿತ ರಾಜನಿಗೆ ಶುಕ ಮಹರ್ಷಿಗಳು ಎಲ್ಲ ಕಥೆಯನ್ನು ಹೇಳ್ತಾರೆ. ಹೀಗೆ ಕೃಷ್ಣ ಪರಂಧಾಮಕ್ಕೆ ತೆರಳಿದ ಕೃಷ್ಣನ ಅನುಗ್ರಹದಿಂದ ಪರೀಕ್ಷಿತ ರಾಜ ನೀನು ಬದುಕಿದ್ದೆ ಅಂತ ಪರೀಕ್ಷಿತ ರಾಜನಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ಅಂತ ಹೇಳಿದ್ದಕ್ಕೆ ಕೃಷ್ಣಾವತಾರದಿಂದ ಆರಂಭಿಸಿ ಕೃಷ್ಣನ ಪರಂಧಾಮ ಪಯಣ ಪರ್ಯಂತ ಪರೀಕ್ಷಿತ ರಾಜನಿಗೆ ಶುಕ ಮಹರ್ಷಿಗಳ ಉಪದೇಶವನ್ನು ಮಾಡಿ ಇನ್ನೂ ಮುಂದೆ ಅಷ್ಟು ಹೊತ್ತು 7 ದಿನ ಆಯಿತು. ತಕ್ಷಕ ಕಟ್ಟಿ ಮರಣ ಬರಲಿ ಅಂತ ಶಾಪ ಕೊಟ್ಟಿದ್ರಲ್ಲ. 7 ದಿನಗಳ ಕಾಲ ಆಯುಷ್ಯ ಇತ್ತು. 7 ದಿನಗಳಲ್ಲಿ ಎಷ್ಟು ಭಾಗವತವನ್ನು ಉಪದೇಶ ಮಾಡ್ತಾರೆ ಶುಕ ಮಹರ್ಷಿಗಳು. ಇನ್ನು ಮುಂದೆ ನಿನಗೆ ತಕ್ಷಕ ಬಂದದ್ದು ಗೊತ್ತಾಗೋದಿಲ್ಲ, ಕಚ್ಚಿದ್ದು ಗೊತ್ತಾಗೋದಿಲ್ಲ, ನಿನಗೆ ಮರಣ ಬಂದದ್ದು ಗೊತ್ತಾಗೋದಿಲ್ಲ. ಕಣ್ಣು ಮುಚ್ಚಿದ್ದರೊಳಗೆ ನೀನು ಭಗವಂತನ ಪಾದ ಮೂಲದಲ್ಲಿ ಇರ್ತೀಯಾ ಅಂತ ಶುಕ ಮಹರ್ಷಿಗಳು ಹೇಳ್ತಾರೆ ಪರೀಕ್ಷಿತ ರಾಜನಿಗೆ. ಆಮೇಲೆ ಒಂದು ಕ್ಷಣವೂ ಇರುವುದು ಕೆಲಸ ಆದಕೂಡಲೇ ಬರಲಿ, ಪಾದಪೂಜೆ ಮಾಡಲಿ, ನಮಸ್ಕಾರ ಮಾಡಲಿ, ಯಾವುದಿಲ್ಲ. ಶುಕ ಮಹರ್ಷಿ ಅಲ್ಲಿಂದ ಕೂಡಲೇ ಹೊರಟು ಬಿಡ್ತಾರೆ. ಪರೀಕ್ಷಿತ ರಾಜನಿಗೆ ಅನುಗ್ರಹ ಮಾಡಿ ನಮಸ್ಕಾರ ಮಾಡಿದ್ದಾನೆ. ಒಂದು ತಲೆ ಎತ್ಕೊಳ್ಳೆ ಶುಕ ಮಹರ್ಷಿಗಳೆಲ್ಲ ಹೊರಟು ಬಿಟ್ಟರು. ಅವ್ರು ಹೊರಟು ಕೂಡಲೇ ಭಾಗವತ ಶ್ರವಣವನ್ನು ಮಾಡಬೇಕು ಅಂತ ಬಂದಿರತಕ್ಕಂಥ ಎಲ್ಲ ಋಷಿಗಳು ಹೊರಟು ಬಿಡ್ತಾರೆ ಅಂತ ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ಹೇಳಿರ್ತಕ್ಕಂಥ ಭಾಗವತವನ್ನು ಶೌನಕ ಋಷಿಗಳಿಗೆ ಸೂತ ಪುರಾಣಗಳು ಹೇಳ್ತಾರೆ. ಆನಂತರ ತಕ್ಷಕ ಬರ್ತಾನೆ, ಕಚ್ಚುತ್ತಾನೆ. ಪರೀಕ್ಷಿತ ರಾಜರ ದೇಹತ್ಯಾಗವನ್ನು ಮಾಡ್ತಾರೆ. ಅವರು ಭಗವಂತನ ಲೋಕಕ್ಕೆ ತೆರಳುತ್ತಾರೆ. ಅವರ ಮಗ ಜನಮೇಜಯನ ಪಟ್ಟಾಭಿಷೇಕವನ್ನು ಮಾಡಿಯೇ ಬಂದಿದ್ದಾರೆ. ಅವರು ಒಂದು ಸರ್ಪಯಾಗ ಮಾಡ್ತಾರೆ. ಸರ್ಪವೇ ಕಚ್ಚಿದ್ದರಿಂದ ನನ್ನ ತಂದೆ ಸತ್ತವನ್ನು ಅದು ಸರ್ಪಗಳ ಸಂತತಿ ಇರಬಾರದಂತ ಸರ್ಪಯಾಗವನ್ನು ಮಾಡ್ತಾನೆ. ಅನೇಕ ಸರ್ಪಗಳು ಸತ್ತು ಹೋಗ್ತಾನೆ. ಆನಂತರ ಬ್ರಹ್ಮದೇವರು ಬಂದು ಮತ್ತೊಂದು ಭಾಗದಲ್ಲಿ ವಿಧಂತ ಋಷಿಗಳು ಬಂದು ಸರ್ಪಯಾಗವನ್ನು ನಿಲ್ಲಿಸ್ತಾರೆ. ಅದು ಒಂದು ಕಡೆಯಲ್ಲಿ.
ಸೂತ ಪುರಾಣಿಕರು ಇಷ್ಟೆಲ್ಲ ಕಥೆಯನ್ನು ಶೌನಕ ಋಷಿಗಳು ಹೇಳಿದ ಮೇಲೆ ಕೊನೆಯ ಸ್ಕಂದದಲ್ಲಿ ಕೇಳ್ತಾರೆ. ಅವರ ವಂಶದಲ್ಲಿ ಬಂದಿರತಕ್ಕಂಥ ಪೂರ್ವಜರು ಮಾರ್ಕಂಡೇಯ ಋಷಿಗಳು ತಮ್ಮ ಪೂರ್ವಜರ ಕಥೆಯನ್ನು ಹೇಳಿ ಇಂಥ ಮಾರ್ಕಂಡೇಯ ಋಷಿಗಳ ಚರಿತ್ರೆಯನ್ನು ಕೇಳ್ತಾರೆ. ಶೌನಕರು ಸೂತ ಪುರಾಣಿಕರಿಗೆ ಕಥೆಯನ್ನು ಹೇಳ್ತಾರೆ. ಮಹಾ ತಪಸ್ಸುಗಳು, ಸಾವಿರಾರು ಯುಗಗಳ ಪರ್ಯಂತ ತಪಸ್ಸನ್ನು ಮಾಡಿರ್ತಾರೆ. ತಪಸ್ಸು ಮಾಡಿ ಭಗವಂತನನ್ನು ನೋಡ್ತಾರೆ. ಭಗವಂತ ಪ್ರತ್ಯಕ್ಷನಾಗ್ತಾನೆ. ಏನು ಪ್ರತ್ಯಕ್ಷನಾಗಿ ಕೇಳ್ತಾನೆ, ಏನು ಬೇಕು ಅವರ ಅಂತ ಹೇಳಿದಾಗ, ನಿನ್ನ ಅದ್ಭುತವಾಗಿರತಕ್ಕಂಥ ಮಾಯೆ, ಸೃಷ್ಟಿಯನ್ನು ಮಾಡ್ತೀಯ, ಪ್ರಳಯವನ್ನು ಮಾಡ್ತೀಯ, ಈ ಅದ್ಭುತವಾಗಿರತಕ್ಕಂಥ ನಿನ್ನ ಲೀಲೆ ಮಾಯೆ ಮಹಿಮೆಯನ್ನು ನೋಡಬೇಕು ಅಂತ ಆಸೆ ಅಂತ ಹೇಳಿದಾಗ ಭಗವಂತ ನಕ್ಕು ಬಿಡ್ತಾನೆ. ನಕ್ಕು ಬಿಡಿಸುವನಾಗ್ತಾನೆ. ಆಯಿತು ಅಂತ ಹೇಳ್ತಾನೆ. ಅವ್ರು ತಪಸ್ಸು ಮಾಡಿಕೊಂಡಿರ್ತಾರೆ. ಆಯಿತು ಅಂತ ಹೇಳಿ ಭಗವಂತ ಅದೃಶ್ಯನಾಗ್ತಾನೆ. ಪುನಃ ಹಿಟ್ಟ ಪ್ರಕಾರ ತಮ್ಮ ಆಶ್ರಮಕ್ಕೆ ಹೋಗ್ತಾರೆ, ತಪಸ್ಸು ಮಾಡ್ಕೊಂಡಿರ್ತಾರೆ. ಇದಕ್ಕಿಂದಾಗ ಏನಾಗುತ್ತೆ, ತಪಸ್ಸು ಮಾಡಿಕೊಂಡಿರ್ತಕ್ಕಂಥ ಅವರಿಗೆ ಮಳೆ ಬರ್ತದೆ, ಜೋರಾಗಿ ಮಳೆ ಬರ್ತದೆ. ಎಷ್ಟು ಮಳೆ, ಪ್ರವಾಹವೇ ಬರ್ತದೆ. ಏನು ಪ್ರವಾಹ, ಭೂಲೋಕ ಒಂದೇ ಅಲ್ಲ 14 ಲೋಕಗಳು ಮುಳುಗುವಷ್ಟು ನೀರು, ಎಲ್ಲ ಕಡೆ ನೀರು ಏನಿದೆ. ಕರ್ಕೊಂಡು ಹೋಗ್ತಾ ಇದ್ದಾರೆ ನೀರಲ್ಲಿ, ನೋಡ್ತಾರೆ ಬರೀ ನೀರು ಮಾತ್ರ ಕಾಣಿಸ್ತಾ ಇದೆ, ಏನೂ ಇಲ್ಲ. ಎಲ್ಲಿ ನೋಡಿದ್ರು ಪ್ರಪಂಚದ ತುಂಬೆಲ್ಲ ನೀರೇ. ಒಂದು ಎಲೆ ಕಾಣಿಸ್ತದೆ, ಒಂದು ಮರ ಕಾಣಿಸ್ತದೆ. ಎಲೆ ಮೇಲೆ ಕೃಷ್ಣ ಭಗವಂತ ಪವಡಿಸಿರತಕ್ಕಂಥ ಆಲದೆಲೆಯ ಮೇಲೆ ಮಲಗಿದ ಶಿಶುವೆ ಅಂತ ಹೇಳ್ತೇವೆ. ಆ ಶಿಶುವಿನ ರೂಪದಲ್ಲಿ ಭಗವಂತ ಕಾಣಿಸ್ತಾನೆ. ಆಲದೆಲೆಯ ಮೇಲೆ ಹರ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ ಭಗವಂತ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಆ ಭಗವಂತನ ಬಾಯಿ ತೆರೀತಾನೆ, ಬಾಯಿ ಒಳಗೆ ಹೋಗಿಬಿಡ್ತಾರೆ ಮಾರ್ಕಂಡೇಯ ಋಷಿಗಳು. ಅಲ್ಲಿ ಒಳಗೆ ಭಗವಂತನ ಉದರದೊಳಗೆ 14 ಲೋಕಗಳು ಎಲ್ಲವನ್ನೂ ಕೂಡ ಭಗವಂತ ಅಲ್ಲಿ ತೋರಿಸ್ತಾನೆ. ಆಶ್ಚರ್ಯ ಆಯಿತು. ಸ್ವಲ್ಪ ಹೊತ್ತಿಗೆ ಭಗವಂತ ಪುನಃ ಬಾಯಿ ತೆರೀತಾನೆ, ಅಲ್ಲಿಂದ ಹೊರಗೆ ಬರ್ತಾರೆ. ಅಷ್ಟೊತ್ತಿಗೆ ಕಣ್ಣು ಬಿಡ್ತಾರೆ. ತಾನು ಇಲ್ಲಿ ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದೆ, ಅಲ್ಲೇ ಕೂತ್ಕೊಂಡಿದ್ದಾರೆ. ಭಗವಂತ ಅದ್ಭುತವಾಗಿರತಕ್ಕಂಥ ಮಹಿಮೆಯನ್ನು, ಪ್ರಳಯವನ್ನು ಭಗವಂತ ಸೃಷ್ಟಿ ಮಾಡಿ ಯಾರಿಗೆ ಕೇವಲ ಅವರಿಗೋಸ್ಕರವೇ ಒಂದು ಪ್ರಳಯವನ್ನು ಸೃಷ್ಟಿ ಮಾಡಿ ಅದ್ಭುತವಾದ 14 ಲೋಕಗಳನ್ನು ಭಗವಂತ ತೋರಿಸಿಬಿಟ್ಟ. ಇಂಥ ಅದ್ಭುತವಾಗಿರತಕ್ಕಂಥ ಮಹಿಮೆಯನ್ನು ಕಣ್ಣಾರೆ ಕಂಡಿರತಕ್ಕಂಥ ಮಾರ್ಕಂಡೇಯ ಋಷಿಗಳು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಆನಂತರ ಕೊನೆಯಲ್ಲಿ ರುದ್ರದೇವರು ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದಾಗ ರುದ್ರದೇವರು ಬರ್ತಾರೆ. ಪಾರ್ವತಿ ದೇವರ ಸಹಿತ ನಮಸ್ಕಾರ ಮಾಡ್ತಾರೆ, ರುದ್ರದೇವರ ಸ್ತೋತ್ರವನ್ನು ಮಾಡ್ತಾರೆ. ಅಷ್ಟು ಹೊತ್ತಿಗೆ ಅವರಿಗೆ ಇನ್ನು ಸ್ವಲ್ಪವೇ ವರ್ಷ ಆಯುಷ್ಯ ಇರ್ತದೆ, ಹೆಚ್ಚು ಆಯುಷ್ಯ ಇರೋದಿಲ್ಲ. ರುದ್ರದೇವರು ಏನು ಮಾಡ್ತಾರೆ, ಅವರಿಗೆ ಅನುಗ್ರಹ ಮಾಡ್ತಾರೆ. ಮನ್ವಂತರ ಪರ್ಯಂತ, ಕಲ್ಪಾಂತ ಪರ್ಯಂತ ನಿಮಗೆ ಆಯುಷ್ಯ ಇರಲಿ ಅಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಮಾರ್ಕಂಡೇಯ ಋಷಿಗಳಿಗೆ ಸಪ್ತಕಲ್ಪಾಂತ ಜೀವಿತ, ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವಿತ, ಆಯುರಾರೋಗ್ಯ ಐಶ್ವರ್ಯ ಪ್ರಯಚ್ಛಿತು ಅಂತ ಮಾರ್ಕಂಡೇಯ ಋಷಿಗಳನ್ನು ಸ್ತೋತ್ರ ಮಾಡ್ತಾರೆ. ಹೀಗೆ ಆ ಭಗವಂತನ ಕೃಷ್ಣಾವತಾರದ ಕಥೆಯನ್ನು ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಶ್ರವಣ ಮಾಡಿದರೆ ಭಗವಂತನಲ್ಲಿ ವಿಶೇಷವಾಗಿರತಕ್ಕಂಥ ಜ್ಞಾನ, ಭಕ್ತಿ, ಆಯುರಾರೋಗ್ಯ ಸಂಪತ್ತನ್ನು ಭಗವಂತ ನೀಡುತ್ತಾನೆ. ಅದೇ ರೀತಿ ಕೊನೆಯಲ್ಲಿ ಉಲ್ಲೇಖ ಮಾಡತಕ್ಕಂತಹ ಮಾರ್ಕಂಡೇಯ ಋಷಿಗಳ ಶ್ರವಣವು ಕೂಡ ಎಲ್ಲರಿಗೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಆಯುಷ್ಯ, ಉತ್ತಮವಾಗಿರತಕ್ಕಂಥ ಆರೋಗ್ಯವನ್ನು ಭಾಗವತ ಧರ್ಮಗಳು, ಭಗವಂತನ ಕಥೆ, ಭಗವಂತನ ಭಕ್ತರಾಗಿರತಕ್ಕಂಥ ಅನೇಕ ರಾಜ ಮಹಾರಾಜರ ಚರಿತ್ರೆಯನ್ನು ಶ್ರವಣ ಮಾಡುವುದರ ಮೂಲಕ ಅದು ಸಿಗುತ್ತೆ ಅಂತ ಆ ಸೂತ ಪುರಾಣಿಕರು ಶೌನಕ ಋಷಿಗಳಿಗೆ ವರ್ಣಿಸಿ ಆ ಭಾಗವತವನ್ನು ಸಮಾಪ್ತಿ ಮಾಡತಕ್ಕಂಥ. ಹೀಗೆ ಶ್ರೀಮದ್ ಭಾಗವತಾಖ್ಯೋಯಂ ಸಾಕ್ಷಾತ್ ಕೃಷ್ಣ ಏಮಹಿ. ಭಾಗವತ ಅಂದರೆ ಕೇವಲ ಪುರಾಣ, ಒಂದು ಗ್ರಂಥ, ಒಂದು ಪುಸ್ತಕ ಅಂತಲ್ಲ. ಸಮಗ್ರ ಭಾಗವತ ಅಂದರೆ ಅದು ಭಗವಂತನ ಕೃಷ್ಣನ ಶರೀರ ಅಂತ ಪ್ರಾರಂಭದಲ್ಲಿ ಹೇಳಿ. ಇಡೀ ಭಾಗವತ ಅಂದರೆ ಭಗವಂತನೇ ಭಾಗವತದ ರೂಪದಲ್ಲಿ ಇರತಕ್ಕಂಥ. ಆದ್ದರಿಂದ ಭಾಗವತದ ಶ್ರವಣ ಅಂದರೆ, ಭಾಗವತದ ದರ್ಶನ ಅಂದರೆ, ಭಾಗವತದ ಪಠಣ ಅಂದರೆ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಭಗವಂತನ ಕೃಷ್ಣನ ಅವತಾರಗಳ ಚರಿತ್ರೆಗಳ ಶ್ರವಣ, ಪಠಣ, ಮನನ ಅಂತ ಆ ರೀತಿ ಅನುಸಂಧಾನವನ್ನು ಮಾಡಬೇಕು ಅಂತ ವಿಶೇಷವಾಗಿ ಪ್ರತಿನಿತ್ಯವೂ ಶ್ಲೋಕಾರ್ಥಂ ಶ್ಲೋಕಪಾದಮ್ಮ ನಿತ್ಯಂ, ಪ್ರತಿನಿತ್ಯವೂ ಕೂಡ ಒಂದು ಶ್ಲೋಕ, ಅರ್ಧ ಶ್ಲೋಕ ಅಥವಾ ಒಂದು ಪಾದ ಅಷ್ಟಾದರೂ ಭಾಗವತವನ್ನು ಶ್ರವಣ ಮಾಡಬೇಕು, ಪಠಣ ಮಾಡಬೇಕು ಅಂತಂದರೆ ವಿಶೇಷವಾಗಿ ಅಧಿಕ ಮಾಸ, ಅಧಿಕಸ್ಯ ಅಧಿಕ ಫಲ. ಅಧಿಕ ಮಾಸದಿಂದ ವಿಶೇಷವಾಗಿ ಮಾಡಬೇಕಾಗಿರತಕ್ಕಂಥದ್ದು ಬೇಕಾದಷ್ಟು ದಾನ ಧರ್ಮ ಎಲ್ಲ ಇದೆ. ಅದರ ಜೊತೆಯಲ್ಲಿ ಜ್ಞಾನ ಕಾರ್ಯ ನಿರಂತರವಾಗಿರತಕ್ಕಂಥ ಭಾಗವತದ ಶ್ರವಣವನ್ನು ಅಧಿಕ ಮಾಸದಲ್ಲಿ ಮಾಡಬೇಕು. ಒಂದು ತಿಂಗಳಾಗುವುದಿಲ್ಲ, ಕೊನೆಯ ಪಕ್ಷ ಒಂದು ವಾರ, ಸಪ್ತಾಹ ಕ್ರಮದಲ್ಲಿ ಆದರೂ ಕೂಡ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ಅಧಿಕ ಮಾಸವನ್ನು ಕೂಡ ವರ್ಣನೆ ಮಾಡತಕ್ಕಂಥ. ಹೀಗಾಗಿ ಇಂತಹ ಅಧಿಕ ಮಾಸ ಇರತಕ್ಕಂಥ ಈ ವಿಶೇಷ ಸಮಯದಲ್ಲಿ ಆ ಭಗವಂತನ, ಕೃಷ್ಣನ ಭಾಗವತ ಕಥೆಗಳನ್ನು ಶ್ರವಣ ಮತ್ತು ಮನನ ಮಾಡುವುದಕ್ಕೆ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಗುರುಗಳ ಸಂವಿಧಾನದಲ್ಲಿ ಮಾಡಿರತಕ್ಕಂಥದ್ದು. ಅಂತಹ ಭಾಗವತದ ಪಠಣ ಶ್ರವಣದಿಂದ ಭಗವಂತ ಪ್ರೀತನಾಗಿ ಎಲ್ಲರಿಗೂ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಅವರವರ ಮನೋಭೀಷ್ಟಗಳನ್ನು ನೆರವೇರಿಸಿ ಅಂತ ಪ್ರಾರ್ಥನೆ ಮಾಡ್ತಾ
ಎಲ್ಲರಿಗೂ ಭಗವಂತ ಗುರುಗಳು ಜ್ಞಾನ, ಭಕ್ತಿ, ವೈರಾಗ್ಯ, ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ಪ್ರವಚನವನ್ನು ಶ್ರೀಕೃಷ್ಣ ವಿಶೇಷವಾಗಿ ಪ್ರವಚನವನ್ನು ನಡೆಸುವುದಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಶ್ರೀಮಠದಲ್ಲಿ ಪರಮಪೂಜ್ಯರಾಗಿರ್ತಕ್ಕಂಥ ನನ್ನ ಗುರುಗಳಾಗಿರತಕ್ಕಂತಹ ಲಿಮಾರ್ ಶ್ರೀಪಾದಂಗಳು ಅವರ ಅನುಗ್ರಹದಿಂದ ಮತ್ತು ಇಲ್ಲಿರತಕ್ಕಂತಹ ಸುದರ್ಶನಾಚಾರ್ಯರು ಕೂಡ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೂ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ಪ್ರವಚನವನ್ನು ಅರ್ಪಣೆ